ಬೇಗ ಚಿನ್ನಿ ಸುನಿಲ್ ಮತ್ತೆ ದರ್ಶನ್ ಸ್ಟ್ರೈಕರ್ ಆಗಿ ಸುನಿಲ್ ರವರು, ನಾನ್ ಸ್ಟ್ರೈಕರ್ ಆಗಿ ದರ್ಶನ್ ರವರು ನಿಂತಿದ್ದಾರೆ. ಮೋತಿಲಾಲ್ ತಂಡ ಯಾವ ರೀತಿ ಕಳೆದ ಸೀಸನ್ 1ರ ವಿನ್ನರ್ಸ್ ತಂಡ, ಕಳೆದ ಬಾರಿಯ ದುಗ್ಗಾರ್ ಅವರು ಸೀಸನ್ 1ರ ಮೊದಲ ಕೇಕೆಯನ್ನು ಹಾಕಿದ್ರು. ಕ್ಯಾಪ್ಟನ್ ಒಂಚೂರು ನಮ್ಗೆ ಹೆಸರು ಹೇಳ್ಬೇಕಾಯ್ತು, ಅದನ್ನ ಗೊತ್ತು, ಬೌಲರು ಬ್ಯಾಟ್ಸ್ಮನ್ ಫೀಲ್ಡರ್ ಹೆಸರು ಹೇಳ್ರಿ, ಕೊಡೋದು ಯಾರ್ಯಾರಿಗೆ ನೋಡ್ಕೊಳ್ರಿ. ಅಲ್ಲ ಅಲ್ಲೇ 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 ಇದೆ ನೋಡ್ರಿ, ಅದೇನೆ. ಫ್ಯಾಷನಸ್ ತಂಡ ಮತ್ತೆ RCB ತಂಡದ ನಾಯಕರು ಬಂದು ಸೈನ್ ಮಾಡ್ಬೇಕಿಲ್ಲಿ. RCB ತಂಡದ ಮಂಜು ನಿಮ್ಮ ಕ್ಯಾಪ್ಟನ್ ಕಳಿಸು. ಅನಿಲ್ ಸೈನ್ ಮಾಡ್ಬಾರಪ್ಪ ಬಂದು. ಈಗ ನವೀನ್ ಓಕೆ ಸರ್. ನವೀನ್ ಬೋಸ್ ಟು ಸುನಿಲ್. ವಿನಯ್ ಬೋಸ್ ಟು ಸುನಿಲ್. ಯಾವುದೇ ರನ್ ಇಲ್ಲ. ಅದ್ಭುತವಾದ ಬೌಲಿಂಗ್ ಪ್ರದರ್ಶನ. ಲೆಫ್ಟ್ ಹ್ಯಾಂಡ್ ಆಗಿ ತಿರುವಿ ಹೊಡೆಯಲು ಹೋದಾಗ ಯಾವುದೇ ರನ್ನು ಬಂದಿಲ್ಲ. ಹಾಗಾಗಿ ವಿನಯ್ ಅವರು ಅದ್ಭುತವಾದ ಒಂದು ಬೌಲಿಂಗ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ವಿನಯ್ ಬೋಲ್ಸ್ ಟು ಸುನಿಲ್. ಭರವಸೆಯ ಬ್ಯಾಟ್ಸ್ಮನ್ ಕಟ್ಟನ್ನು ಕೊಡೋದರ ಮೂಲಕ 1 ರನ್ ಅನ್ನ ಕದಿಯುವುದರಲ್ಲಿ ಸಫಲರಾಗಿದ್ದಾರೆ. ತಂಡಕ್ಕೆ 1 ರನ್ ಸೇರ್ಪಡೆ. ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಗಲಿಬಿಲಿ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 1. ಮೋತಿಲಾಲ್ ತಂಡದ ಮೊತ್ತ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 1 ರನ್. ವಿನಯ್ ಅವರ ಬೌಲಿಂಗ್ ಪ್ರದರ್ಶನ. ಕಳೆದ ಬಾರಿ RCB ಯಲ್ಲಿದ್ರು, ಈ ಬಾರಿ JSP ರಾಕರ್ಸ್ ತಂಡಕ್ಕೆ ಬಂದರೆ. ವಿನಯ್ ಬೋಸ್ ಟು ದರ್ಶನ್. ವೈಡ್, ತರವಲ್ಲದ ಎಸೆತ, ಮಳೆಯಿಲ್ಲದ ಬೆಳೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 2. ಓಕೆ, ವೈಡ್, ಮತ್ತೊಂದು ತರವಲ್ಲದ ಎಸೆತ. ಹಾಗಾಗಿ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ. ತಂಡದ ಮೊತ್ತ 3. ಈಗ ಫ್ಯಾಷನಸ್ ತಂಡ ವಿಜಯವನ್ನು ಗಳಿಸಿದೆ. ಬೌಲರ್ ಆಗಿ ಡಾಕ್ಟರ್ ಮೋಹನ್ ರವರು ಹೊರಹೊಮ್ಮಿದ್ದಾರೆ. ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನಮ್ಮ ಬಾಬು ಸರ್ ಅವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೌಲರ್ ಅದೇ ಡಾಕ್ಟರ್ ಮೋಹನ್ ರವರು ಬೆಸ್ಟ್ ಬೌಲರ್. ಡಾಕ್ಟರ್ ಮೋಹನ್ ಸರ್ ಅವರು ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಮೋಹನ್ ರವರಿಗೆ. ಹಾಗೆ ಬೆಸ್ಟ್ ಫೀಲ್ಡರ್ ಆಗಿ ಚಾದು ವೇದಿಕೆಗೆ ಬೇಗ ಬರಬೇಕು. ಇಲ್ಲ, ಓಕೆ, ಅವ್ರ ಬದಲಿ ಪೃಥ್ವಿ ಅವರು ಇಸ್ಕೊಳ್ತಾರೆ. ಬನ್ನ ಓಡ್ಬಾ. ತಂಡ ಸರ್ 1 ರನ್ನ. ಓಕೆ, 1 ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಮೊತ್ತ 5. ಚಾದು ಅವರು ಬೆಸ್ಟ್ ಫೀಲ್ಡರ್ ಆಗಿ ಆಯ್ಕೆಯಾಗಿದ್ದಾರೆ ಫ್ಯಾಷನಸ್ ತಂಡದಿಂದ. ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಬ್ಯಾಟ್ಸ್ಮನ್ ಲಟ್ಟೆ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತಂಡಕ್ಕೆ ಆಸರೆಯಾಗಿ ನಿಂತಿರ್ತಕ್ಕಂಥ ಲಟ್ಟೆ ಅವರು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಕಂಗ್ರ್ಯಾಚುಲೇಷನ್ ಲಟ್ಟೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದೀಗ ತಾನೇ ಮೋತಿಲಾಲ್ ತಂಡ ಮತ್ತು JSP ರಾಕ್ಸ್ ತಂಡ ನಡುವೆ ನಡೀತಾ ಇದೆ. ಔಟ್ ಆಗಿರ್ತಕ್ಕಂಥವರು ದರ್ಶನ್, ನವದಾಂಡಿಗ ಗಗನ್ ಆಲಿಯಾಸ್ ಗಡ್ರಿ, ಗಗನ್
ಎಳೆದು ಬಾರಿಸಿರ್ತಕ್ಕಂಥದ್ದು ಲಗ್ಗಿಗೆ ಬಿದ್ದಿದೆ, ಯಾವುದೇ ರನ್ ಇಲ್ಲ. 1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 5. ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ವಿನಯ್ ಅವರಿಂದ. ಚಾಣಾಕ್ಷತನದ ರಾಕರ್ಸ್ ತಂಡದ ಬೌಲರ್ಸ್ ಆಗಿ ಹೊರಹೊಮ್ಮಿರ್ತಕ್ಕಂಥ ವಿನಯ್ ಅವರು ಕೇವಲ 5 ರನ್, 6 ಬಾಲುಗಳಲ್ಲಿ 5 ರನ್ ಅನ್ನ ನೀಡಿದ್ದಾರೆ. ಮೋತಿಲಾಲ್ಸ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ ಸುನಿಲ್ ರವರು ತನ್ನ ತಂಡವನ್ನ ಯಾವ ರೀತಿ ದಡವನ್ನ ಸೇರಿಸುತ್ತಾರೆ ಕಾದು ನೋಡಬೇಕು. ತಂಡದ ನಾಯಕ ಹಾರ್ದಿಕ್ ಪ್ರತೀಕ್ ಯಾವ ರೀತಿ ತನ್ನ ತಂಡವನ್ನ ನಿರ್ವಹಣೆ ಮಾಡ್ತಾರೆ ನೋಡಬೇಕು. ಪ್ರತೀಕ್ ಭರವಸೆಯ ಬೌಲರ್. ಕಳೆದ ಬಾರಿ RCB ತಂಡದಲ್ಲಿ ಇರ್ತಕ್ಕಂಥ ಪ್ರತೀಕ್ ರವರು ಈ ಬಾರಿ JSV ತಂಡಕ್ಕೆ ಬಿಡ್ ಆಗಿದ್ದಾರೆ. ಪ್ರತೀಕ್ ಬೋಸ್ಟ್ ಸುನಿಲ್ ಈ ಬಾರಿ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಪ್ರತೀಕ್ ರವರಿಂದ. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ JSV ತಂಡ. JSV ತಂಡದ ಮಾಲೀಕರಾಗಿರ್ತಕ್ಕಂಥ ವಿಜಯ್ ಅವರ ಒಂದು ನೇತೃತ್ವದಲ್ಲಿ ಕಳೆದ ಬಾರಿಯ ಚಾಂಪಿಯನ್ ತಂಡ JSV ತಂಡ. ಮತ್ತೊಮ್ಮೆ ಪ್ರತೀಕ್ ಬೋಸ್ಟು ಸುನಿಲ್ ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಮೇಲೆ ಬಂದಿದೆ, ಕ್ಯಾಚ್ ಆಗೋ ಲಕ್ಷಣಗಳೆಲ್ಲಿದೆ. ಕ್ಯಾಚ್, ಮೊದಲ ವಿಕೆಟ್, 2ನೇ ವಿಕೆಟ್ ಪತನ. ಮೋತಿಲಾಲ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ ಔಟ್. ಪ್ರತೀಕ್ ರವರ ಅದ್ಭುತವಾದ ಒಂದು ಬೌಲಿಂಗ್ ಪ್ರದರ್ಶನ. ಅಷ್ಟೇ ಚಾಣಾಕ್ಷತನದಿಂದ ಕ್ಯಾಚ್ ಅನ್ನ ಹಿಡಿದಿರ್ತಕ್ಕಂಥವ್ರು ಕ್ಯಾಚರ್ ನೇಮ್ ನವೀನ್ ವಿನಯ ಓಕೆ ಶೌರ್ಯರವರು ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಶೌರ್ಯ ಅವರು ಅದ್ಭುತವಾದ ಒಂದು ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಶೌರ್ಯ. ನವದಾಂಡಿಗ ಮನು ವಿಜಯ್ ಅವರ ಆಗಮನ ಮೋತಿಲಾಲ್ ತಂಡಕ್ಕೆ. ಆಸರೆಯ ಬ್ಯಾಟ್ಸ್ಮನ್ ಸ್ಟ್ರೈಕರ್ ಆಗಿ ವಿಜಯ್ ಅವರು, ನಾನ್ ಸ್ಟ್ರೈಕರ್ ಆಗಿ ಗಡ್ರಿ ಅವರು, ಬೌಲರ್ ಆಗಿ ಪ್ರತೀಕ್ ರವರು. ಪ್ರತೀಕ್ ರವರ ಒಂದು ಮಾರಕ ಬೌಲಿಂಗಿಗೆ ಯಾವ ರೀತಿಯ ಉತ್ತರ ಕೊಡುತ್ತೆ ಮೋತಿಲಾಲ್ ತಂಡ ಕಾದು ನೋಡಬೇಕು. ಪ್ರತೀಕ್ ಬೋಸ್ಟು ವಿಜಯ್ ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಬೌಂಡ್ರಿ ಹತ್ತ ಸಾಕ್ತಾ ಇದೆ. ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ JSV ತಂಡದಿಂದ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 6, 2 ವಿಕೆಟ್ ನಷ್ಟಕ್ಕೆ. ಮಂದಗತಿಯಲ್ಲಿ ರನ್ನು ಸಾಕ್ತಾ ಇದೆ ಮೋತಿಲಾಲ್ ತಂಡದಿಂದ. ಅಷ್ಟೇ ಚಾಣಾಕ್ಷತನದ ಬೌಲಿಂಗ್ ಪ್ರತೀಕ್ ರವರಿಂದ. ಪ್ರತೀಕ್ ಬೋಲ್ಸ್ ಟು ಗಡ್ರಿ. ಎಳೆದು ಬಾರಿಸಲು ಹೋಗಿ ಗಡ್ರಿ ಅವರು ವಿಫಲ, ಯಾವುದೇ ರನ್ ಇಲ್ಲ ತಂಡಕ್ಕೆ. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ, ಲೆಂತ್ ಅಂಡ್ ವೇಟ್, ಅದ್ಭುತವಾದ ಒಂದು ಬೌಲಿಂಗ್ ಪ್ರದರ್ಶನ ಪ್ರತೀಕ್ ರವರಿಂದ. ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ JSV ತಂಡದ ಹುಡುಗರಿಂದ. ಪ್ರತೀಕ್ ಬೋಲ್ಸ್ ಟು ಗಡ್ರಿ ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಚಿಮ್ಮಿ ಅಂಕಣದತ್ತ ಹೋಗ್ತಾ ಇದೆ. ಅಷ್ಟೇ ಚಾಣಾಕ್ಷತನದಿಂದ ಫೀಲ್ಡಿಂಗ್ ಪ್ರದರ್ಶನ JSV ತಂಡದಿಂದ. ತಂಡದ ಮೊತ್ತ 2 ವಿಕೆಟ್ ನಷ್ಟಕ್ಕೆ 7 ರನ್ನುಗಳು. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ಪ್ರತೀಕ್ ರವರಿಂದ. ಕಳೆದ ಬಾರಿಯ RCBಗೆ ಬಿಡ್ ಆಗಿರ್ತಕ್ಕಂಥವ್ರು ಈಗ ರಾಕ್ಸ್ ತಂಡಕ್ಕೆ. ಎಳೆದು ಬಾರಿಸಲು ಹೋಗಿ ವಿಜಯ್ ಅವರು ವಿಫಲ. ಔಟ್. ಕ್ಯಾಚ್ ಅನ್ನ ಕೊಟ್ಟು ಹೊರ ನೀಡ್ತಾ ಇದ್ದಾರೆ ವಿಜಯ್ ಅವರು. ಔಟ್. ಪ್ರತೀಕ್ ರವರಿಗೆ 2 ವಿಕೆಟ್. ಪ್ರತೀಕ್ ಖಾತೆಗೆ 2 ವಿಕೆಟ್ಗಳು.
ಅಲ್ಲ, ಭರವಸೆಯ ನವದಾಂಡಿಗ ನವಬೋಲ ಯಾರದು? ದೇವು ಶೌರ್ಯನಾ? ಇಲ್ಲ ಇಲ್ಲ ಮಾಡ್ತಾ ಇಲ್ಲ. ಶೌರ್ಯ ಮತ್ತೊಮ್ಮೆ ಗಗನ್ ರವರು ಬ್ಯಾಟಿಂಗ್ ಪ್ರದರ್ಶನ, 1 ರನ್ ಕದಿಯುವುದರಲ್ಲಿ ಸಫಲರಾಗಿದ್ದಾರೆ. ತಂಡದ ಮೊತ್ತ 8 ತಂಡಕ್ಕೆ. ಮತ್ತೊಮ್ಮೆ ಶೌರ್ಯ ಪೋಸ್ಟು ಎಳೆದು ಬಾರಿಸಲು ಹೋಗಿ ತರವಲ್ಲದ ಎಸೆತ, ಮಳೆಯಿಲ್ಲದ ಬೆಳೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 9, 3 ವಿಕೆಟ್ ನಷ್ಟಕ್ಕೆ 9 ರನ್ಗಳು. ಎಳೆದು ಬಾರಿಸಿದ ಚೆಂಡು ಪುನೀತ್ ರವರು ಚಾಣಾಕ್ಷತನದಿಂದ 1 ರನ್ ಕದಿಯುವುದರಲ್ಲಿ ಸಫಲರಾಗಿದ್ದಾರೆ. ಫೀಲ್ಡಿಂಗ್ ನಲ್ಲಿ ಗಲಿಬಿಲಿ ರಾಕ್ಸ್ ತಂಡದ ಮಾಲೀಕರು. ಮತ್ತೊಮ್ಮೆ ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ, ಅಷ್ಟೇ ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ ರಾಕ್ಸ್ ತಂಡದಿಂದ. ಮತ್ತೊಮ್ಮೆ ಮೌರ್ಯ ಬೋಸ್ಟು ವೈಟ್ +1, 2 ರನ್ಗಳು ಸೇರ್ಪಡೆ ತಂಡಕ್ಕೆ. ತಂಡದ ಮೊತ್ತ 3 ವಿಕೆಟ್ ನಷ್ಟಕ್ಕೆ 12. 2ನೇ ಓವರ್ ಚಾಲ್ತಿಯಲ್ಲಿ 12 ರನ್ಗಳು. ಮೌರ್ಯ ಬೋಸ್ಟು ಪುನೀತ್. ತರವಲ್ಲದ ಎಸೆತ, ಮಳೆಯಿಲ್ಲದ ಬೆಳೆ. ಗಡ್ರಿಯವರು ಕಂಟಿನ್ಯೂಸ್ ಆಗಿ 2 6 ಅನ್ನ ಹೊಡೆದಲ್ಲಿ ಲಕ್ಷ್ಮೀ ಬೇಕರಿ ಅವರಿಂದ 500 ರೂಪಾಯಿಗಳು ಉಡುಗೊರೆ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಪುನೀತ್ ರವರು, ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ ರಾಕ್ಸ್ ತಂಡದ ಮಾಲೀಕ ವಿಜಯ್ ಅವರಿಂದ. ರನ್ಔಟ್ ಆಗ ಎಲ್ಲ ಲಕ್ಷಣ ರನ್ಔಟ್. 4ನೇ ವಿಕೆಟ್ ಪತನ. ಮೋತಿಲಾಲ್ ತಂಡದ 4ನೇ ಭರವಸೆಯ ಬ್ಯಾಟ್ಸ್ಮನ್ ಪುನೀತ್ ರವರು ಔಟ್ ಆಗಿ ಹೊರ ಹೋಗ್ತಾ ಇರ್ತಕ್ಕಂಥದ್ದು. ನವದಾಂಡಿಗ ಹಾರ್ದಿಕ್ ಧನಿಕ್ ಅದ್ಭುತವಾದ ರಾಕ್ಸ್ ತಂಡದ ಫೀಲ್ಡಿಂಗ್ ಪ್ರದರ್ಶನದಿಂದ ರನ್ಔಟ್ ಆಗಿ ಮೋತಿಲಾಲ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ ಪುನೀತ್ ರವರು ಹೊರ ಹೋಗ್ತಾ ಇದ್ದಾರೆ. ಈಗ ನವದಾಂಡಿಗ ಧನಿಕ್ ತಂಡದ ನಾಯಕ. ತಂಡವನ್ನ ಯಾವ ರೀತಿ ದಡ ಸೇರಿಸ್ತಾರೆ, ಸ್ವಲ್ಪ ರನ್ನಿನಲ್ಲಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ರನ್ನು. ತಂಡದ ನಾಯಕ ಬಂದಿರತಕ್ಕಂಥವನು ಈಗ ತಂಡವನ್ನ ಯಾವ ರೀತಿ ಮುನ್ನಡೆಸ್ತಾನೆ ಮೋತಿಲಾಲ್ ತಂಡವನ್ನ ಕಾದು ನೋಡಬೇಕು. ಶೌರ್ಯ ಬೋಸ್ಟು ಧನಿಕ್ ಎಳೆದು ಬಾರಿಸಲು ಹೋಗಿ ವಿಫಲ. ಕೀಪರ್ ಕೈ ಸೇರ್ಪಡೆ. ತಂಡಕ್ಕೆ ಯಾವುದೇ ರನ್ ಇಲ್ಲ. ಶೌರ್ಯರವರ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ. ಎಳೆದು ಬಾರಿಸಿರ್ತಕ್ಕಂಥದ್ದು ಮೇಲೆ ಹೋಗಿದೆ. ಕ್ಯಾಚ್ ಆಗೋ ಲಕ್ಷಣಗಳಿದ್ವು, ಆದ್ರೆ ಅಲ್ಲಿ ಯಾರು ಕೂಡ ಫೀಲ್ಡರ್ಗಳು ಇಲ್ಲ. 2 ರನ್ ಕದಿಯಲು ಹೋಗ್ತಾ ಇದ್ದಾರೆ, ಆದ್ರೆ 1 ರನ್ ಅನ್ನ ಕೊಡುವುದರಲ್ಲಿ ರಾಕ್ಸ್ ತಂಡ ಫೀಲ್ಡಿಂಗ್ ಪ್ರದರ್ಶನವನ್ನ ಚೆನ್ನಾಗಿ ಮಾಡಿದೆ. ತಂಡಕ್ಕೆ 1 ರನ್ ಸೇರ್ಪಡೆ. ಮೋತಿಲಾಲ್ ತಂಡದ ಮೊತ್ತ 15, 3 ವಿಕೆಟ್ 4 ವಿಕೆಟ್ ನಷ್ಟಕ್ಕೆ 4 ವಿಕೆಟ್ ನಷ್ಟಕ್ಕೆ 15. ಮತ್ತೊಮ್ಮೆ
ಅಮೋಘ ಬೂಸ್ಟ್ ಗಡ್ರಿ ಎಳೆದು ಬಾರಿಸಲು ಹೋಗಿ ಯಾವುದೇ ರನ್ ಇಲ್ಲ. ಓವರ್ ಮುಕ್ತಾಯ. ಎರಡನೇ ಓವರ್ ಮುಕ್ತಾಯಕ್ಕೆ ತಂಡದ ಮೂರನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15, 4 ವಿಕೆಟ್. ಸ್ವಲ್ಪ ರನ್ನಿನ ಒಂದು ಗತಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ರಾಕ್ಸ್ ತಂಡದ ಬೌಲರ್ಸ್ಗಳು ನೋಡಿ, ಯಾವುದೇ ತಂಡದ ಆಟಗಾರರು ಹ್ಯಾಟ್ರಿಕ್ 6 ಮತ್ತೆ ಹ್ಯಾಟ್ರಿಕ್ ವಿಕೆಟ್ ತೆಗೆದವರಿಗೆ ಲಕ್ಷ್ಮಿ ಬೇಕರಿ ಅವರಿಂದ 500 ರೂಪಾಯಿಗಳು. ಯಾವುದೇ ತಂಡವಾಗಿರ್ಬೋದು, ಯಾವುದೇ ತಂಡದ ಬೌಲರ್ಗಳು ಮತ್ತೆ ಬ್ಯಾಟ್ಸ್ಮನ್ಗಳು ಹ್ಯಾಟ್ರಿಕ್ 6 ಮತ್ತೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ತೆಗೆದವರಿಗೆ 500 ರೂಪಾಯಿಗಳನ್ನ ಬಹುಮಾನವಾಗಿ ಲಕ್ಷ್ಮಿ ಬೇಕರಿ ತಂಡದಿಂದ ಕೊಡ್ತಾ ಇದ್ದಾರೆ. ನೋಡಿ, ಯಾರಿಗುಂಟು ಯಾರಿಗಿಲ್ಲ. ಬೇಗ ಬೇಗ ನೀರಿನ ವ್ಯವಸ್ಥೆ ಮಾಡ್ರಿ ಅವರು ತಂಡದ ಆಟಗಾರರು. ಯಾವುದೇ ಆಟಗಾರರು ಹ್ಯಾಟ್ರಿಕ್ ವಿಕೆಟ್ ಮತ್ತೆ ಹ್ಯಾಟ್ರಿಕ್ 6 ಅನ್ನ ಹೊಡೆದಲ್ಲಿ ಲಕ್ಷ್ಮಿ ಬೇಕರಿಯ ಮಾಲೀಕರಿಂದ 500 ರೂಪಾಯಿಗಳು ಬಹುಮಾನವಾಗಿ ಕೊಡ್ತಾರೆ, ಪ್ರಕಟಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರಿಕೆಟಿಗರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಯಾಕೆಂದ್ರೆ ನಿಮ್ಮ ರೀತಿಯಲ್ಲಿ ಉಡುಗೊರೆ ಕೊಡೋರು ಇನ್ನೂ ತುಂಬಾ ಜನ ಬರಲಿ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಕೊಳ್ತಾ ಇದ್ವಿ. ಒನ್ಸ್ ಅಗೇನ್ ನಿಮಗೆ ಅಭಿನಂದನೆಗಳು ಶ್ರೀ ಲಕ್ಷ್ಮಿ ಬೇಕರಿಯ ಮಾಲೀಕರಿಗೆ. ರಸಿಕಾ ಬೋಸ್ಟು ಧನಿಕ್ ರಸಿಕಾರವರು ಮಾಡಿರ್ತಕ್ಕಂಥ ಬೋಲನ್ನ ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಗಲಿಬಿಲಿ, ರನ್ ಔಟ್ ಆಗೋ ಚಾನ್ಸಸ್ ಇದೆ. ನಾಟ್ ಔಟ್. ಕೇವಲ 1 ರನ್ ಅನ್ನ ಕದ್ದಿದ್ದಾರೆ ಮೋತಿಲಾಲ್ ತಂಡಕ್ಕೆ. ಮತ್ತೊಂದು ರನ್ ಸೇರ್ಪಡೆ. ತಂಡದ ಮೊತ್ತ 16. ತುಂಬಾ ವಿಕೆಟ್ಗಳು ಕೂಡ ಹೋಗಿದಾವೆ ಮೋತಿಲಾಲ್ ತಂಡಕ್ಕೆ. ಆಸರೆಯಾಗಿ ನಿಂತಿರ್ತಕ್ಕಂಥ ಧನಿಕ್ ಮತ್ತೆ ಗಗನ್ ತಂಡವನ್ನ ಯಾವ ರೀತಿ ನಡೆಸ್ತಾರೆ? ರಸಿಕಾ ಬೋಸ್ಟು ಗಗನ್ ಎಳೆದು ಬಾರಿಸಲು ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ ರಾಕಸ್ ತಂಡದಿಂದ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 17. ಈಗಾಗಲೇ 4 ವಿಕೆಟ್ಗಳನ್ನ ಕಳೆದುಕೊಂಡಿರ್ತಕ್ಕಂಥ ಮೋತಿಲಾಲ್ ತಂಡ. ರನ್ಗಳು ಕೂಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ರಸಿಕಾ ಫೋಲ್ಟು ಧನಿ ಎಳೆದು ಬಾರಿಸಲು ಕ್ಯಾಚ್ ಡ್ರಾಪ್ ಆಗಿದೆ. ಕೀಪರ್ ಅಲ್ಲಿ ಸ್ವಲ್ಪ ಗಲಿಬಿಲಿ. ಕಳೆದ ಸೀಸನ್ ನಲ್ಲಿ ರಸಿಕಾರ್ ಅವರು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನ ಮಾಡಿದ್ರು. ಈ ಬಾರಿ ರಾಕ್ಸ್ ತಂಡದಿಂದ ಯಾವ ರೀತಿ ಕೊಡುಗೆಯನ್ನ ನೀಡುತ್ತಾರೆ ತಂಡದ ಮಾಲೀಕರಿಗೆ? ಧನಿ ಎಳೆದು ಬಾರಿಸಿರ್ತಕ್ಕಂಥದ್ದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಧನಿಕ್ ರವರಿಂದ. ಮಿಂಚಿನ ಸೆಳೆತ. ತಂಡಕ್ಕೆ 4 ರನ್ಗಳ ಆಸರೆ ಕೊಟ್ಟ ಧನಿಕ್. ತಂಡದ ಮೊತ್ತ 21, 4 ವಿಕೆಟ್ ನಷ್ಟಕ್ಕೆ. ಮಿಂಚಿನ ಸೆಳೆತ. ಧನಿಕ್ ರವರು ಈ ಬಾಲ್ನಲ್ಲಿ 4 ಹೊಡೆದಲ್ಲಿ 100 ರೂಗಳನ್ನ ಘೋಷಣೆ ಮಾಡಿದ್ದಾರೆ.
ಬಜ್ಜಿ ಕಡೆಯಿಂದ ಹಾರ್ದಿಕ್ ರವರು 4 ಹೊಡೆದಲ್ಲಿ 100 ರುಗಳು ಉಡುಗೊರೆ ಧನಿಕ್ ರವರಿಗೆ. ಮತ್ತೊಮ್ಮೆ ರಸಿಕಾ ಬೋಸ್ಟು ಗಗನ್. ಮಿಂಚಿನ ಹೊಡೆತ ಗಡ್ರಿ ಅವರಿಂದ, ಅಷ್ಟೇ ಮಿಂಚಿನ ಫೀಲ್ಡಿಂಗ್ ಪ್ರದರ್ಶನ ದೀಪಕ್ ರವರಿಂದ. ರನ್ಗಳನ್ನ ಸೆಳೆಯುವುದರಲ್ಲಿ ಈ ಜೋಡಿ ಸಫಲರಾಗಿದ್ದಾರೆ. ಓವರ್ 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಸರ್ ಸ್ಕೋರ್ 23, 4 ವಿಕೆಟ್ ನಷ್ಟಕ್ಕೆ 23. ಈಗ ನವದಾಂಡಿಗ ದೀಪಕ್ ಬೌಲರ್. ದೀಪಕ್ ರವರು ಅಂಕಣಕ್ಕೆ ಬಂದಿದ್ದಾರೆ ಬೌಲಿಂಗ್ ಮಾಡೋದಕ್ಕೆ. ಈ ಒಂದು ಬಾಲನ್ನ, ಈ ಓವರ್ ಅನ್ನ ಯಾವ ರೀತಿ ತಂಡದ ನಾಯಕ ಮತ್ತು ತಂಡಕ್ಕೆ ಆಸರೆಯಾಗಿರ್ತಕ್ಕಂಥ ಗಡ್ರಿ ಅವರು ಯಾವ ರೀತಿ ಕಟ್ ಮಾಡ್ತಾರೆ ಕಾದ್ ನೋಡಬೇಕು. ಎಳೆದು ಬಾರಿಸಲು ಹೋಗಿ ರೈಟ್ ಇಂದ ಲೆಫ್ಟ್ ಕಡೆ ತಿರುಗಿ ಬಾರಿಸಲು ಹೋಗಿ ಲೆಗ್ ಬಾಯ್ಸ್, ಯಾವುದೇ ರದ್ದಿಲ್ಲ. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ದೀಪಕ್ ರವರಿಂದ. ಮತ್ತೊಮ್ಮೆ ದೀಪಕ್ ಬೋಸ್ಟು ಗಡ್ರಿ. ಎಳೆದು ಬಾರಿಸಿರ್ತಕ್ಕಂಥ ಬಾಲು, ಅಷ್ಟೇ ಚಾಣಾಕ್ಷತನದಿಂದ ಫೀಲ್ಡಿಂಗ್ ಪ್ರದರ್ಶನ ರಾಕ್ಸ್ ತಂಡದಿಂದ. ಬೌಲಿಂಗ್ ಮತ್ತೆ ರನ್ನಿಂಗ್ ಕೂಡ ತುಂಬಾ ಚೆನ್ನಾಗಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಎಳೆದು ಬಾರಿಸಿರ್ತಕ್ಕಂಥ ಹಾರ್ದಿಕ್ ರವರು ಧನಿಕ್ ರವರ 1 ರನ್ ಖಾತೆಗೆ ಸೇರ್ಪಡೆ. ಮೋತಿಲಾಲ್ ತಂಡದ ನಾಯಕನಾಗಿರ್ತಕ್ಕಂಥ ಧನಿಕ್ ರವರ ಖಾತೆಗೆ ಮತ್ತೊಂದು ರನ್ ಸೇರ್ಪಡೆ. 4 ವಿಕೆಟ್ ಅನ್ನ ಕಳೆದುಕೊಂಡಿರ್ತಕ್ಕಂಥ ಮೋತಿಲಾಲ್ ತಂಡ ಮತ್ತೊಮ್ಮೆ ಎಳೆದು ಬಾರಿಸಿರ್ತಕ್ಕಂಥ ಗಡ್ರಿಯವರು, ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ ರಸಿಯವರಿಂದ. ಕೇವಲ 1 ರನ್ ತಂಡದ ಮೊತ್ತ 26, 4 ವಿಕೆಟ್ ನಷ್ಟಕ್ಕೆ. 5ನೇ ಓವರ್ ಚಾಲ್ತಿ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ದೀಪಕ್ ರವರಿಂದ, ಯಾವುದೇ ರನ್ ಇಲ್ಲ ರಾಕ್ಸ್ ತಂಡದಿಂದ. ಚಾಣಾಕ್ಷತನದ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ದೀಪಕ್ ರವರು. ಎಳೆದು ಬಾರಿಸಿರ್ತಕ್ಕಂಥ ಬಾಲು, ಅಷ್ಟೇ ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ. ಓವರ್ ನೋ ಬಾಲ್ ಫ್ರೀ ಹಿಟ್. ಗಡ್ರಿ ಅವರೇ, ಯಾರಿಗುಂಟು ಯಾರಿಗಿಲ್ಲ, ಫ್ರೀ ಹಿಟ್ ಸಿಕ್ಕಿದೆ. 6 or 4. ಎಳೆದು ಬಾರಿಸಿರ್ತಕ್ಕಂಥ ಗಡ್ರಿಯವರು ಹೇಳಿದ ತಕ್ಷಣನೇ 6 ರನ್ಗಳು ತಂಡಕ್ಕೆ ಆಸರೆಯಾಗಿ ನಿಂತ ಗಡ್ರಿ. ಚಾಣಾಕ್ಷತನದ ಬ್ಯಾಟಿಂಗ್. ತಂಡಕ್ಕೆ ಆಸರೆಯಾಗಿ ನಿಂತ ಧನಿಕ್ ಮತ್ತೆ ಗಡ್ರಿ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮೋತಿಲಾಲ್ ತಂಡದ ನಾಯಕ ಮತ್ತು ಗಡ್ರಿ ಅವರಿಂದ. ತಂಡಕ್ಕೆ 6 ರನ್ ಸೇರ್ಪಡೆ. ತಂಡದ ಮೊತ್ತ 34, 4 ವಿಕೆಟ್ ನಷ್ಟಕ್ಕೆ. ಕೊನೆಯ ಓವರ್ ರಸಿಕಾ. ಸಿಡಿದು ಬೀಳುವವನೇ ಮೋತಿಲಾಲ್ ತಂಡದ ನಾಯಕ ಧನಿಕ್ ರವರು. ಕೊನೆಯ ಓವರ್ನಲ್ಲಿ ಗಡ್ರಿ ಅವರು ಸಿಡಿದ ಹಾಗೆ ಧನಿಕ್ ರವರೇನಾದರೂ ಸಿಡಿದಲ್ಲಿ
ರನ್ಗಳ ಸುರಿಮಳೆ ಮೋತಿಲಾಲ್ ತಂಡಕ್ಕೆ. ರಸಿಕಾ ಬೋಲ್ಸ್ ಟು ಧನಿಕ್ 34. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಮೇಲೆ ಹೋಗಿದೆ, ಕ್ಯಾಚ್ ಆಗೋ ಲಕ್ಷಣ ಇದೆ, ಆದರೆ ಅಲ್ಲಿ ಯಾರು ಕೂಡ ಫೀಲ್ಡರ್ ಇಲ್ಲ. ಅಷ್ಟೇ ಅದ್ಭುತವಾಗಿ 2 ರನ್ ಕದಿಯುವುದರಲ್ಲಿ ಸಫಲರಾಗಿದ್ದಾರೆ ಮೋತಿಲಾಲ್ ತಂಡಕ್ಕೆ 2 ರನ್ ಸೇರ್ಪಡೆ. ತಂಡದ ಮೊತ್ತ 38, 4 ವಿಕೆಟ್ ನಷ್ಟಕ್ಕೆ. 36. ಓಕೆ, ಇದು ಮುಗಿದ ತಕ್ಷಣ ಕರೀತೀನಿ. ಓಕೆ, ಈಗ ಬಂದ್ಬಿಟ್ರೆ ಎಲ್ಲ ಫುಲ್ ನಿಂತ್ಕೊಂಡ್ಬಿಡ್ತಾರೆ. ಇದಾಗ್ಲಿ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮೋತಿಲಾಲ್ ತಂಡದ ಧನಿಕ್ ಮತ್ತು ಗಗನ್ ರವರಿಂದ. ಮತ್ತೊಮ್ಮೆ ರಿಸೀವರ್ಸ್ ಟು ಧನಿಕ್. ಮಿಂಚಿನ ಎಡ್ಜ್ ಬೀಳ್ತು, ಬ್ಯಾಟಿನ ಎಡ್ಜ್ಗೆ ಬಿದ್ದುದರಿಂದ ಕೇವಲ 1 ರನ್ ಅನ್ನ ಕದಿಯುವುದರಲ್ಲಿ ಧನಿಕ್ ರವರು ಸಫಲರಾಗಿದ್ದಾರೆ. ತಂಡದ ಮೊತ್ತ 37, 4 ವಿಕೆಟ್ ನಷ್ಟಕ್ಕೆ. ಆಸರೆಯಾಗಿ ಮೋತಿಲಾಲ್ ತಂಡಕ್ಕೆ ಆಸರೆಯಾಗಿ ನಿಂತ ಧನಿಕ್ ಮತ್ತೆ ಗಡ್ರಿ. ಮತ್ತೊಮ್ಮೆ ರಸೀಬೋಸು ಗಡ್ರಿ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಮೇಲೆ ಹೋಗಿದೆ, ಕ್ಯಾಚ್ ಆಗೋ ಲಕ್ಷಣ ಇದ್ದು, ಆದರೆ ಡ್ರಾವ್ 4, 4 ರನ್ಗಳು. ಗಡ್ರಿ ಸಿಡಿದೆದ್ದ ಗಡರಿ 4 ರನ್ ತಂಡಕ್ಕೆ ಆಸರೆಯಾಗಿ ನಿಂತ ಗಡ್ರಿ ಮತ್ತೆ ಧನಿಕ್ ರವರು 4 ವಿಕೆಟ್ಗಳನ್ನು ಕಳೆದುಕೊಂಡು ಮೋತಿಲಾಲ್ ತಂಡ ಶೋಚನೀಯ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಗಗನ್ ಮತ್ತೆ ಧನಿಕ್ ರವರು ಆಸರೆಯಾಗಿ ತಂಡದ ಸ್ಕೋರ್ ಅನ್ನ ಮೇಲೆತ್ತುತ್ತಾ ಇದ್ದಾರೆ. ತಂಡದ ಮೊತ್ತ 41, 4 ವಿಕೆಟ್ ನಷ್ಟಕ್ಕೆ. ಎಳೆದು ಬಾರಿಸಿರ್ತಕ್ಕಂಥ ಗಡ್ರಿ ಅವರು ಮತ್ತೊಮ್ಮೆ ಕ್ಯಾಚ್ ಆಗೋ ಲಕ್ಷಣ ಇದೆ, ಔಟ್. ಗಡ್ರಿ ಔಟ್. ಭರವಸೆಯ ಬ್ಯಾಟ್ಸ್ಮನ್ ಆಗಿ ಅಂಕಣದಲ್ಲಿ ನಿಂತಿರ್ತಕ್ಕಂಥ ಗಡ್ರಿಯವರು ಕ್ಯಾಚ್ ಅನ್ನ ಕೊಟ್ಟು ಅಂಕಣದಿಂದ ಹೊರಗೆ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ಕಂಗ್ರಾಚುಲೇಷನ್ಸ್ ಗಗನ್ ಆಲಿಯಾಸ್ ಗಡ್ರಿ, ನವದಾಂಡಿಗ ಉಳ್ಳಿ ತಿಪ್ಪೇಶ್. ಉಳ್ಳಿಯವರು ಕೂಡ ಬರ್ತಾ ಇದ್ದಾರೆ ಬ್ಯಾಟಿಂಗ್ ಪ್ರದರ್ಶನಕ್ಕೆ. ಕಳೆದ ಸೀಸನ್ ನಲ್ಲಿ ಬೇರೆ ತಂಡಕ್ಕೆ ಬಿಡ್ ಆಗಿದ್ರು. ಲೆಫ್ಟ್ ಹ್ಯಾಂಡ್ 6 or 4 ನೋಡಬೇಕು. ಅಂಪೈರ್ ಅವರ ತೀರ್ಮಾನ, ಅಂತಿಮ ತೀರ್ಮಾನ. ಅವರೇ ಕೂಡ ಹೋಗ್ತಾ ಇದ್ದಾರೆ, ನೋಡಬೇಕು ಅದು ಬಾಲ್ ಎಲ್ಲಿ ಬಿದ್ದಿದೆ ಅಂತಕ್ಕಂಥದ್ದನ್ನ ಅಂಪೈರ್ ಅವರು ವೀಕ್ಷಣೆ ಮಾಡ್ತಾರೆ. ಅದ್ಭುತವಾದ ಲೆಫ್ಟ್ ಹ್ಯಾಂಡ್ ಆಗಿ ಉರುಳಿಯ ರೀತಿಯಲ್ಲಿ ಉರುಳಿಸಿದ 6. ಎಕ್ಸಲೆಂಟ್ ಬ್ಯಾಟಿಂಗ್ ಉಳ್ಳಿಯವರಿಂದ. ತಂಡಕ್ಕೆ 6 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 47. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಈ ಬಾರಿಯ ಸೀಸನ್. ಇದರಲ್ಲಿ 47 ರನ್ ಅನ್ನ ಮೋತಿಲಾಲ್ ತಂಡ ಕಲೆ ಹಾಕಿರ್ತಕ್ಕಂಥದ್ದು. ಲೆಫ್ಟ್ ಹ್ಯಾಂಡ್ ನ ಭರವಸೆ ಬ್ಯಾಟ್ಸ್ಮನ್ ಉರುಳಿ. ಆರು ರನ್ಗಳು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ತಾವೆಲ್ಲರೂ ಕೂಡ ಅಂಪೈರ್ನ ಒಂದು ಡಿಸಿಷನ್ಗೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಇನ್ನು 2 ದಿನಗಳ ಕಾಲ ಈ ಒಂದು ಆಟಗಳನ್ನ ನಡೆಸಬೇಕು. ತಾವೆಲ್ಲರೂ ಕೂಡ ದಯವಿಟ್ಟು ಕ್ರೀಡಾಭಿಮಾನಿಗಳಾಗಿ ಅಂಪೈರ್ ತೀರ್ಪಿಗೆ ತಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ದಯವಿಟ್ಟು ರಾಕ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ವಿಜಯ್ ಅವರೇ, ತಾವು ಅಂಪೈರ್ ತೀರ್ಮಾನಕ್ಕೆ ಬದ್ಧರಾಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಬೇಗ ನಡೆಸಿ. ಓಕೆ, ಗುಡ್. 6 ತಂಡಕ್ಕೆ. ತಂಡದ ಮೊತ್ತ 47 ರನ್ಗಳನ್ನ ಈಗಾಗಲೇ ಪ್ಯಾಷನಸ್ ತಂಡ
ಹೊಡೆದಿತ್ತು. ಈ ಗ್ರೌಂಡಿನಲ್ಲಿ ಈ ಬಾರಿಯ ದಾಖಲೆಯ ರನ್ ಅನ್ನ ಫ್ಯಾಷನ್ಸ್ ತಂಡ ಮಾಡಿತ್ತು. ಈಗ ಕಾದು ನೋಡಬೇಕು ಈ ದಾಖಲೆಯನ್ನ ಮುರಿಯುತ್ತೋ ಮೋತಿಲಾಲ್ ತಂಡ. ಮತ್ತೊಮ್ಮೆ ರಸಿ ಬೋಸ್ಟು ಉರುಳಿ ತಿಪ್ಪ ಧನಿಕ್ ರವರು ಆಸರೆಯಾಗಿ ನಿಂತು ತಂಡವನ್ನ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಳೆದು ಬಾರಿಸಲು ಹೋಗಿ ರನ್ಔಟ್ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ರನ್ ಔಟ್ ಔಟ್ ಔಟ್. ಅದ್ಭುತವಾದ 4 ಮತ್ತೆ 6 ಅನ್ನ ಸಿಡಿಸಿರ್ತಕ್ಕಂಥ ಉಳ್ಳಿ ಅವರು ಹೊರ ಹೋಗ್ತಾ ಇದ್ದಾರೆ. ಓಕೆ, ತಂಡದ ಮೊತ್ತ 47. ಫ್ಯಾಷನಸ್ ತಂಡವು ಕೂಡ 47 ಟಾರ್ಗೆಟ್ ಅನ್ನು ನೀಡುತ್ತೆ RCBಗೆ. ಆದರೆ ಅದನ್ನ RCB ಅವರು ದಡ ಮುಟ್ಟಲಿಲ್ಲ. ಹಾಗಾಗಿ ಫ್ಯಾಷನಸ್ ತಂಡ ವಿಜಯದ ಮಾಲೆಯನ್ನ ವಹಿಸಿಕೊಂಡಿತ್ತು. ಈಗ ರಾಕ್ಸ್ ತಂಡ ಈ ಒಂದು ಸ್ಕೋರ್ ಅನ್ನ ಬೀಟ್ ಮಾಡುತ್ತೋ ಕಾದು ನೋಡಬೇಕು. SDP ಹಂಟರ್ಸ್ ಹಾಗೂ ಜನತಾ ವಾರಿಯರ್ಸ್ ತಂಡದ ನಾಯಕರುಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಟಾಸ್ಗಾಗಿ ಮುಂದಿನ ಪಂದ್ಯದ ಟಾಸ್ಗಾಗಿ ಅಂಕಣಕ್ಕೆ ದಯಮಾಡಿ SDP ಹಂಟರ್ಸ್ ತಂಡದ ನಾಯಕರು ಹಾಗೂ ಜನತಾ ವಾರಿಯರ್ಸ್ ತಂಡದ ನಾಯಕರು, ಜನತಾ ವಾರಿಯರ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ಸತೀಶ್ ರವರು ಹಾಗೂ HDP ಹಂಟರ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ಪ್ರತಾಪ್ ರವರು ವೇದಿಕೆಗೆ ಬರಬೇಕು. ಹಾಗೆ ತಂಡದ ನಾಯಕರು ನೀವಾ ಇಬ್ರು. ಓಕೆ, ಈ ತಂಡಗಳ ಟಾಸ್ ಅನ್ನು ನಡೆಸಿಕೊಡ್ಬೇಕಾಗಿ ನಾಗೇಶ್ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಇದರ ಒಂದು ನೇತೃತ್ವವನ್ನ ನಾಗೇಶ್ ಅವರು Y2K ತಂಡದ ಮಾಲೀಕರಾಗಿರ್ತಕ್ಕಂಥ HSC ನಾಗೇಶ್ ಅವರು ನೆರವೇರಿಸಿಕೊಡ್ಬೇಕು. HDP ಹಂಟರ್ಸ್ ತಂಡದ ನಾಯಕ ಲೋಹಿತ್ ರವರು, ಜನತಾ ವಾರಿಯರ್ಸ್ ತಂಡದ ನಾಯಕ ರಂಗೀಲಾ, ಇವರಿಬ್ರು ಕೂಡ ತಂಡದ ನಾಯಕರಾಗಿ ವೇದಿಕೆಗೆ ಬಂದಿದ್ದಾರೆ. ಎಲ್ಲ ಶುಭ ಸಮಾರಂಭಗಳಿಗೆ ಜನತಾ ವಾರಿಯರ್ಸ್ ತಂಡದ ನಾಯಕ ರಂಗೀಲಾ, HDP ಹಂಟರ್ಸ್ ತಂಡದ ನಾಯಕ ಲೋಹಿತ್ ಮಾನ್ಯತೆ ಪಡೆದಿರುವ ಭಟ್ಟ ಪರಿಶುದ್ಧ ಇವರು ಕಾದು ನೋಡ್ಬೇಕು ಯಾವ ರೀತಿ ನೀರಿನ ಟಾಸ್ ಅನ್ನ ನಾಗೇಶ್ ರವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದೊರೆಯುತ್ತವೆ. ಈಗ ಟಾಸ್ಗೆ ರೆಡಿ ಆಗಿದ್ದಾರೆ. HD ಪುರ ನಾಣ್ಯವನ್ನ ಚಿಮ್ಮಬೇಕು. ಜನತಾ ವಾರಿಯರ್ಸ್ ನವರು ಹೇಳ್ತಾರೆ ನಮ್ಮಲ್ಲಿ ಎಡ್ಡಾರ್ ಎಲ್ಲ ಟೈಮ್ ಶುಭ ಸಮಾರಂಭಗಳಿಗೆ ಹೋಲ್ಸೇಲ್ ಮೇಲೆ ದರದಲ್ಲಿ ಚಿಮ್ಮಿದಂತ ನಾಣ್ಯ ಅರ್ಧ ಕೆಳಗೆ ಲೀಟರ್, ಬಿದ್ದಿದೆ. 1 ಲೀಟರ್, ಟಾಸ್ ವಿನ್ 2 ಬೈ ಲೀಟರ್ಗಳಲ್ಲಿ ISI ಮಾನ್ಯತೆ ನಿಮ್ದ? ಪಡೆದಿರುವ ಟಾಸ್ ವಿನ್ ಬೈ ಪರಿಶುದ್ಧ ಹಂಟರ್ಸ್, ಚಾಯ್ಸ್ ಟು ಬೌಲ್. ಕುಡಿಯುವ ನೀರಿನ ಬಾಟಲ್ಗಳು ಹಾಗೂ ಕೊಕ್ಕೋ ಟಾಸ್ ಕೋಲಾ ವಿನ್ ಬೈ ತಂಪು ಹಂಟರ್ಸ್, ಪಾನೀಯಗಳು ಚಾಯ್ಸ್ ಟು ಬೌಲ್. ದೊರೆಯುತ್ತವೆ. SLN ಟ್ರೇಡರ್ಸ್ HD ಪುರ ಟಾಸ್ ಅನ್ನು ನಡೆಸಿಕೊಂಡ ನಾಗೇಶ್ ಅವರಿಗೆ ಧನ್ಯವಾದಗಳು. 739356 ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ತಯಾರನ್ನ ಮಾಡಿಕೊಳ್ಳಬೇಕಾಗಿ ಸಮಾರಂಭಗಳಿಗೆ ಆಯೋಜಕರು ಹೋಲ್ಸೇಲ್ ದರದಲ್ಲಿ ಅರ್ಧ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. 2 ಲೀಟರ್ಗಳಲ್ಲಿ ಈ ಮೂಲಕ ISI ಮಾನ್ಯತೆ 48 ರನ್ಗಳ ಪರಿಶುದ್ಧ ಗುರಿಯನ್ನ OR ಕೊಟ್ಟಿರ್ತಕ್ಕಂಥ purified ಕುಡಿಯುವ ಮೋತಿಲಾಲ್ ಓಸ್ವಾಲ್ ನೀರಿನ ತಂಡ ಬಾಟಲ್ಗಳು ಹೇಗೆ ಹಾಗೂ ಕೊಕ್ಕೋ ಕೋಲಾ ತಂಪು ಪಾನೀಯಗಳು ದೊರೆಯುತ್ತವೆ. SLN ಟ್ರೇಡರ್ಸ್ HD ಪುರ ದಯಮಾಡಿ ಎಲ್ಲ ಆಟಗಾರರು ಉಪಹಾರವನ್ನ ಸೇವಿಸಬೇಕಂತ ಹೇಳಿ ಆಯೋಜಕರು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪಂದ್ಯಾಟದ ಆಟಗಾರನ ಹೊರತುಪಡಿಸಿ ಪಂದ್ಯಾಟದ ಆಟಗಾರನ ಹೊರತುಪಡಿಸಿ ಉಳಿದೆಲ್ಲ ಆಟಗಾರರು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊರಕೆಸರಿ ಗೆಳೆಯರ ಬಳಗದಿಂದ ದಯಮಾಡಿ ಎಲ್ಲರೂ ಕೂಡ ತಂಪು ಪಾನೀಯಗಳು ಉಪಹಾರವನ್ನ ಸೇವನೆ ಮಾಡಬೇಕಂತ ಹೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೀವಿ. ಮೊಬೈಲ್ ಸಂಖ್ಯೆ ಮುಂದಿನ ಪಂದ್ಯಾಟಕ್ಕಾಗಿ ಹಂಟರ್ಸ್ ಹಾಗೂ ಜನತಾ ವಾರಿಯರ್ಸ್ ತಂಡಗಳ ಈ ಬದಿಯ ಆಟಗಾರರು ಕೂಡ ನಮ್ಮಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಅಂಕಣದಲ್ಲಿ ಹೋಲ್ಸೇಲ್ ದರದಲ್ಲಿ ರೆಡಿ ಇರಬೇಕಾಗಿ ಅರ್ಧ ಲೀಟರ್, ಆಯೋಜಕರು 1 ಲೀಟರ್, ವಿನಂತಿಸಿಕೊಳ್ತಾ 2 ಇದ್ದಾರೆ. ಲೀಟರ್ಗಳಲ್ಲಿ ISI 48 ರನ್ಗಳ ಪಡೆದಿರುವ ಗುರಿಯೊಂದಿಗೆ ಪರಿಶುದ್ಧ ತಮ್ಮ OR purified ದಾಂಡಿಗರನ್ನ ಕುಡಿಯುವ ನೀರಿನ ಅಂಕಣಕ್ಕೆ ಬಾಟಲ್ಗಳು ಇಳಿಸ್ತಾ ಇದೆ. ಹಾಗೂ ಕೊಕ್ಕೋ ಕೋಲಾ ತಂಪು JSV ರಾಕರ್ಸ್ ತಂಡ ಕಳೆದ ಬಾರಿಯ ಚಾಂಪಿಯನ್ ತಂಡ, ಪ್ರಥಮ ಆವೃತ್ತಿಯ ಚಾಂಪಿಯನ್ ತಂಡಗಳ ಹಣಾಹಣಿಯಲ್ಲಿ ಯಾವ ತಂಡ ವಿಜಯದ ಮಾಲೆಯನ್ನ ಕೊರಳಿಗಾಕಿಕೊಳ್ಳುತ್ತದೆ ಕಾದು ನೋಡೋಣ. 1 ಲೀಟರ್, 2 ಲೀಟರ್ ಮೊದಲ ಬಾರಿಯ ಚಾಂಪಿಯನ್ ಮೋತಿಲಾಲ್ ಓಸ್ವಾಲ್ ತಂಡ, ದುಗ್ಗಾ ಪ್ರಸನ್ನ ನೇತೃತ್ವದ ಮೋತಿಲಾಲ್ ಓಸ್ವಾಲ್ ತಂಡ, ಕುಡಿಯುವ ನೀರಿನ 4ನೇ ಸೀಸನ್ ನ ಹಾಗೂ ಕೊಕ್ಕೋ ಚಾಂಪಿಯನ್ ಕೋಲಾ ತಂಡ ತಂಪು JSV ರಾಕರ್ಸ್ ತಂಡಗಳ ಪಾನೀಯಗಳು ಹಣಾಹಣಿ ದೊರೆಯುತ್ತವೆ. SLN ತಂಡಗಳ ಟ್ರೇಡರ್ಸ್ ಸಾಕ್ಷಿ HD ಆಗ್ತದೆ. ಪುರ
ಮೊಬೈಲ್ ಸಂಖ್ಯೆ ಪಂದ್ಯಾಟಕ್ಕೆ 8072925685. ನಮ್ಮಲ್ಲಿ ನಮ್ಮ ದಾಂಡಿಗರನ್ನ ಎಲ್ಲಾ ಶುಭ ಅಂಕಣಕ್ಕೆ ಇಳಿಸಬೇಕಾಗಿ ಹೋಲ್ಸೇಲ್ ಜಯಶ್ರೀ ದರದಲ್ಲಿ ರಾಕರ್ಸ್ ತಂಡದ ಅರ್ಧ ಲೀಟರ್, ಮಾಲೀಕರಾದಂತಹ 1 ಲೀಟರ್, ವಿಜಯರವರಿಗೆ 2 ಈ ಮೂಲಕ ಲೀಟರ್ಗಳಲ್ಲಿ ವಿನಂತಿಯನ್ನ ISI ಮಾನ್ಯತೆ ಮಾಡಿಕೊಳ್ತಾ ಇದ್ದಾರೆ. ಪಡೆದಿರುವ ಪರಿಶುದ್ಧ OR ಪ್ಯೂರಿಫೈಡ್ ಕುಡಿಯುವ ನೀರಿನ ಸಮಯದ ಅಭಾವದ ಕಾರಣ ಇನ್ನೊಂದು ಪಂದ್ಯ ಕೊಕ್ಕೋ ಕೋಲಾ ಅಂಟರ್ಸ್ ಹಾಗೂ ಜನತಾ ವಾರಿಯರ್ಸ್ ನಡುವೆ ನಡೆಯಬೇಕಾಗಿದೆ. ದಯಮಾಡಿ ಎರಡು ತಂಡದ ಮಾಲೀಕರಲ್ಲಿ ಹಾಗೂ ನಾಯಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯಮಾಡಿ ಅಂಕಣಕ್ಕೆ ಅಂಪೈರ್ಗಳು ಆಗಮಿಸಬೇಕು. ಪಂದ್ಯಾಟವನ್ನ ನಮ್ಮಲ್ಲಿ ಎಲ್ಲ ಆದಷ್ಟು ಶುಭ ಬೇಗ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮುಗಿಸಿಕೊಡಬೇಕು. ಅರ್ಧ ಲೀಟರ್, 1 ಲೀಟರ್, 2 ಲೀಟರ್ಗಳಲ್ಲಿ ISI ಜೆಎಸ್ ಮಾನ್ಯತೆ ರಾಕರ್ಸ್ ತಂಡದ ಪಡೆದಿರುವ ದಾಂಡಿಗರು ಪರಿಶುದ್ಧ ಅಂಕಣಕ್ಕೆ ಆಗಮಿಸಬೇಕಾಗಿ OR ಪ್ಯೂರಿಫೈಡ್ ಅಂಪೈರ್ಗಳು ಕುಡಿಯುವ ಸೂಚನೆಯನ್ನು ನೀರಿನ ನೀಡ್ತಾ ಇದ್ದಾರೆ. ಬಾಟಲ್ಗಳು ಹಾಗೂ ಕೊಕ್ಕೋ ಕೋಲಾ ತಂಪು 48 ರನ್ಗಳ ಗುರಿಯೊಂದಿಗೆ ಜೆಎಸ್ ರಾಕರ್ಸ್ ತಂಡ ಟ್ರೇಡರ್ಸ್ ಹೇಗೆ ರನ್ಗಳನ್ನ ಕಲೆ ಹಾಕಿ ತಂಡ ಗೆಲುವಿನ ಮಾಲೆಯನ್ನ ಕೊರಳಿಗೆ ಹಾಕುವಂತೆ ಕಾದು ನೋಡಬೇಕು. 48 ರನ್ಗಳ ಗುರಿಯನ್ನ ನಮ್ಮಲ್ಲಿ ಹೇಗೆ ಕಟ್ಟಿ ಹಾಕುತ್ತೆ ದಾಂಡಿಗರನ್ನ ಜೆಎಸ್ ರಾಕರ್ಸ್ ತಂಡದ ದಾಂಡಿಗರನ್ನ ನೋಡಬೇಕು. ದುಗ್ಗ ಪ್ರಸನ್ನ ನೇತೃತ್ವದ ತಂಡ ಪ್ರಥಮ ಬಾರಿಯ ಚಾಂಪಿಯನ್ ತಂಡ, ಪ್ರಥಮ ಸೀಸನ್ ಚಾಂಪಿಯನ್ ತಂಡ ಅತ್ಯುತ್ತಮ ಆಟವನ್ನ ಪ್ರದರ್ಶನ ಮಾಡ್ತಾ ಬಂದಿದೆ ಕಳೆದ 4 ಆವೃತ್ತಿಗಳಲ್ಲೂ ಕೂಡ. SLN ಟ್ರೇಡರ್ಸ್ HT ಪುರ ಮೊಬೈಲ್ ಸಂಖ್ಯೆ 8072 ದಯಮಾಡಿ ಜೆಎಸ್ ರಾಕರ್ಸ್ ತಂಡದ ಆಟಗಾರರು ಅಂಕಣಕ್ಕೆ ಆಗಮಿಸಬೇಕು. ನಮ್ಮಲ್ಲಿ ಎಲ್ಲ ಸಮಯದ ಅಭಾವದ ಕಾರಣ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಅರ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ 1 ಲೀಟರ್, 2 ಲೀಟರ್ ಹಾಗೂ ಗ್ರಾಮ ದೇವತೆ ಕರಿಯಮ್ಮ ದೇವರ ಕೃಪಾಶೀರ್ವಾದದೊಂದಿಗೆ ಪ್ಯೂರಿಫೈಡ್ ಕುಡಿಯುವ ನೀರಿನ ಅಶೋಕ್ ರವರ ಬಾಟಲ್ಗಳು ಒಂದು ಹಾಗೂ ಸ್ಮರಣಾರ್ಥವಾಗಿ ತಂಪು ಪಾನೀಯಗಳು ನಡೀತಾ ಇರ್ತಕ್ಕಂಥ ದೊರೆಯುತ್ತವೆ. ಸೀಸನ್ 5 SLN ಟ್ರೇಡರ್ಸ್ ಪುರ ಕೇಸರಿ HT ಪ್ರೀಮಿಯರ್ ಪುರ ಲೀಗ್ ಮೊಬೈಲ್ ಸಂಖ್ಯೆ ಮೈದಾನ ಈ ಒಂದು 8072 ಪಂದ್ಯಾಟಗಳಿಗೆ 5685. ಸಾಕ್ಷಿಯಾಗ್ತಾ ಇದೆ. ನಮ್ಮಲ್ಲಿ ಎಲ್ಲಾ ಶುಭ ಸಮಾರಂಭ ಕಳೆದ 4 ಆವೃತ್ತಿಗಳಲ್ಲೂ ಕೂಡ ಅತ್ಯುತ್ತಮವಾದಂತಹ ಯಶಸ್ಸನ್ನ ಕಂಡು 5ನೇ ಆವೃತ್ತಿಗೆ ಮುನ್ನಡೆಯನ್ನ ಬರೀತದೆ. ಇಂದಿನ ದಿನ 4 ಆವೃತ್ತಿಗಳಲ್ಲೂ ಕೂಡ ಯಾವುದೇ ರೀತಿಯ ಒಂದು ಸಣ್ಣ ವಿವಾದಗಳು ಇಲ್ಲದ ರೀತಿಯಾಗಿ ಎಲ್ಲ ಆಟಗಾರರು, ಕ್ರೀಡಾ ಪ್ರೇಮಿಗಳು, ಪುರಕೇಸರಿ ಗೆಳೆಯರ ಬಳಗ ನಡೆಸಿಕೊಟ್ಟಿದೆ. 5ನೇ ಸೀಸನ್ ಅತ್ಯುತ್ತಮ ಯಶಸ್ವಿಯಾಗಿ ನಡೆಯಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ 3ನೇ ಪಂದ್ಯ ಜೆಎಸ್ವಿ ರಾಕರ್ಸ್ ವರ್ಸಸ್ ಮೋತಿಲಾಲ್ ಓಸ್ವಾಲ್ ತಂಡ ತಮ್ಮ ನವದಾಂಡಿಗರನ್ನ ಅಂಕಣಕ್ಕೆ ಇಳಿಸದೆ. ಜೆಎಸ್ವಿ ರಾಕರ್ಸ್ ತಂಡ 48 ರನ್ಗಳ ಗುರಿಯೊಂದಿಗೆ 36 ಎಸೆತಗಳಲ್ಲಿ 48 ರನ್ಗಳ ಗುರಿಯೊಂದಿಗೆ ಅಂಕಣಕ್ಕೆ ಇಳಿದಿದ್ದಾರೆ. ದಾಂಡಿಗರಾಗಿ 12 ಆಟಗಾರರು, 2 ತಂಡಗಳ 12 ಆಟಗಾರರು ದಯಮಾಡಿ ಸ್ಕೋರ್ ಹತ್ರ ಬರಬೇಕು. 2 ತಂಡಗಳ ಆಟಗಾರರು ದುಗ್ಗ ಪ್ರಸನ್ನ ನೇತೃತ್ವದ ತಂಡ ದಯಮಾಡಿ ತಮ್ಮ 12 ಆಟಗಾರರನ್ನು ಕಳಿಸ್ಕೊಡ್ಬೇಕು. ಜೆಎಸ್ವಿ ರಾಕರ್ಸ್ ತಂಡ ಜೆಎಸ್ವಿ ರಾಕರ್ಸ್ ತಂಡದ 12 ಆಟಗಾರರು ದಯಮಾಡಿ ಸ್ಕೋರ್ ಹತ್ರ ಬರಬೇಕು. ನಂತರ ವಿವಾದಗಳು ಸೃಷ್ಟಿಯಾದಲ್ಲಿ ಸ್ಕೋರರ್ ಹೊಣೆ ಆಗೋದಿಲ್ಲ. ನಿಮ್ಮ ಇಬ್ಬಂದಿ ತಂಡದ ಆಟಗಾರರು ದಯಮಾಡಿ ಸ್ಕೋರ್ ಹತ್ರ ಇರಬೇಕು. ಕಿರಣ್ ನಾಗೋ ಸ್ಟ್ರೈಕಿಂಗ್ ನಲ್ಲಿ ಕಿರಣ್ ನಾಗೋ, ನಾನ್ ಸ್ಟ್ರೈಕ್ ನಲ್ಲಿ ರಾಘವೇಂದ್ರ. ಜೆಎಸ್ವಿ ರಾಕರ್ಸ್ ತಂಡ ತಮ್ಮ ಮೊದಲ ಬೌಲರ್ನ ಪರಿಚಯ ಮಾಡಿಕೊಳ್ತಾ ಇದೆ. ಮೊದಲ ಬೌಲರ್ ಆಗಿ ಮೋತಿಲಾಲ್ ಓಸ್ವಾಲ್ ತಂಡದ ಮೊದಲ ಬೌಲರ್ನ ಯಾರು ಕಣಿಗಳಿಸಿ ನೋಡಬೇಕು. ಬೌಲರ್ ನೇಮ್ ರಂಗಸ್ವಾಮಿ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಕಿರಣ್ ನಾಗು, ರಾಘವೇಂದ್ರ. ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ 48 ರನ್ಗಳ ಗುರಿಯೊಂದಿಗೆ ಮೋತಿಲಾಲ್ ಓಸ್ವಾಲ್ ತಂಡ ಕಳೆದ 4 ಆವೃತ್ತಿಗಳಲ್ಲೂ ಕೂಡ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡಿಕೊಳ್ಳಿ ಬರ್ತಾ ಇದೆ. ಪ್ರಥಮವಾಗಿ 4 ವಿಕೆಟ್ಗಳನ್ನ ಕಳೆದುಕೊಂಡ್ರು ಕೂಡ ಮತ್ತೊಮ್ಮೆ ಚೇತರಿಕೆಯನ್ನು ಕಂಡು 48 ರನ್ಗಳ ಗುರಿಯನ್ನು ನೀಡತಕ್ಕಂಥ ಮೋತಿಲಾಲ್ ಓಸ್ವಾಲ್ ತಂಡ ಜಗದ ಮಾಲಿಯನ್ನು ಹಾಕಿಕೊಳ್ಳುತ್ತಾ ಕಾದು ನೋಡೋಣ. ಹೇಗೆ ಕಟ್ಟಿ ಹಾಕುತ್ತೆ ನೋಡಬೇಕು. ಜೆಎಸ್ವಿ ರಾಕರ್ಸ್ ತಂಡ ಮೋತಿಲಾಲ್ ಓಸ್ವಾಲ್, ಜೆಎಸ್ವಿ ರಾಕರ್ಸ್ ತಂಡದ ದಾಂಡಿಗರು ಹೇಗೆ ಪ್ರದರ್ಶನವನ್ನು ನೀಡುತ್ತಾರೆ ಕಾದು ನೋಡೋಣ. ಇದರೊಂದಿಗೆ
ಅಂಪೈರ್ಗಳ ಪಂದ್ಯಾಟವನ್ನು ಪ್ರಾರಂಭ ಮಾಡಬೇಕಾಗಿ ಆಯೋಜಕರು ಕೇಳಿಕೊಳ್ತಾ ಇದ್ದಾರೆ. ದಯಮಾಡಿ ಎರಡು ತಂಡದ ಆಟಗಾರರು ಸಹಕರಿಸಬೇಕು. ರಂಗಸ್ವಾಮಿ ಮೊದಲನೇ ಓವರನ್ನು ಎಸೆಯೋದಕ್ಕೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಕಿರಣ್, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ರಾಘವೇಂದ್ರ. ರಕ್ಷಣಾತ್ಮಕ ಆಟವನ್ನು ಪ್ರಾರಂಭ ಮಾಡ್ತಕ್ಕಂಥ JS ವಿರಾಕರ್ಸ್ ತಂಡ ಹೇಗೆ ಮುಂದೆ ಸಾಗುತ್ತೆ ನೋಡಬೇಕು. 1 ರನ್ಗಳ ಕಲೆ ಹಾಕೋದ್ರೊಂದಿಗೆ ತಂಡದ ಮೊತ್ತ ಖಾತೆಯನ್ನು ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ JS ವಿರಾಕರ್ಸ್ ತಂಡದ ಆಟಗಾರ ಕಿರಣ್ ಅವರು. ಸ್ಟ್ರೈಕಿಂಗ್ ವಿಭಾಗದಲ್ಲಿ ರಾಘವೇಂದ್ರ, ಬೌಲರ್ ರಂಗಸ್ವಾಮಿ. ಡಾಟ್ ಬಾಲ್, ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ರಂಗಸ್ವಾಮಿ ಅವರು. ಡಾಟ್ ಬಾಲ್ನೊಂದಿಗೆ JS ವಿರಾಕರ್ಸ್ ತಂಡ ಅತ್ಯುತ್ತಮವಾದಂಥ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದೆ. ಅಗಲವಾದ ಎಸೆತ, ವೈಡ್ನೊಂದಿಗೆ ತಂಡದ ಮೊತ್ತವನ್ನು 2ಕ್ಕೆ ಏರಿಸ್ತಾ ಇದ್ದಾರೆ ರಂಗಸ್ವಾಮಿ ಅವರ ಚಾಣಾಕ್ಷತನದ ಬೌಲಿಂಗ್ ವರ್ಕೌಟ್ ಆಗುತ್ತಾ ಕಾದು ನೋಡೋಣ. 2ನೇ ಅಗಲವಾದ ಎಸೆತ, 2ನೇ ವೈಡ್ನೊಂದಿಗೆ ತಂಡದ ಮೊತ್ತವನ್ನು 3ಕ್ಕೆ ಏರಿಸ್ತಾ ಇದ್ದಾರೆ. JS ವಿರಾಕರ್ಸ್ ತಂಡದ ಮೊತ್ತವನ್ನು 3ಕ್ಕೆ ಏರಿಕೆಯ ಕಂಡುಕೊಳ್ಳುವಲ್ಲಿ ಸಫಲರಾಗ್ತಾ ಇದ್ದಾರೆ 2 ವೈಡ್ಗಳೊಂದಿಗೆ. ರಕ್ಷಣಾತ್ಮಕ ಆಟವನ್ನು ಮೊರೆಹೋಗಿರ್ತಕ್ಕಂಥ JS ವಿರಾಕರ್ಸ್ ತಂಡ ಸಿಂಗಲ್ ರನ್ ತೆಗೆಯುವಲ್ಲಿ ಸಫಲರಾಗಿದ್ದಾರೆ. 2 ವೈಡ್ನೊಂದಿಗೆ ಸಿಂಗಲ್ ರನ್ಗಳನ್ನು ಪಡೆದುಕೊಳ್ತಾ ಇದೆ. ರಕ್ಷಣಾತ್ಮಕ ಆಟಕ್ಕೆ ಮೊರೆಹೋಗಿರ್ತಕ್ಕಂಥ JS ವಿರಾಕರ್ಸ್ನ ದಾಂಡಿಗರು 1 ರನ್ಗಳನ್ನು ಕಲೆ ಹಾಕುವಲ್ಲಿ ಸಫಲರಾಗ್ತಾ ಇದ್ದಾರೆ. ಕೊಂಚ ಆಮೆಗತಿಯ ಆಟವನ್ನು ಆಡ್ತಾ ಇದ್ದಾರೆ JS ವಿರಾಕರ್ಸ್ ತಂಡ. ಅತ್ಯುತ್ತಮ 48 ರನ್ಗಳ ಗುರಿಯನ್ನು ಹೊಂದಿರತಕ್ಕಂಥ ತಂಡ. ಅದ್ಭುತವಾದ ಹೊಡೆತವನ್ನು ಲಾಂಗ್ ಆನ್ ವಿರೋಧದಲ್ಲಿ ಮಿಡ್ ವಿಕೆಟ್ ಹೊಡೆದಂತಹ ಆಟಗಾರ. ಅತ್ಯುತ್ತಮವಾದಂಥ ಹೊಡೆತ, ಸಿಂಗಲ್ ರನ್ ಸೀಮಿತ. ನಿಧಾನಗತಿಯ ಆಟದ ಮೊರೆ ಹೋಗಿರ್ತಕ್ಕಂಥ JS ವಿರಾಕರ್ಸ್ ತಂಡದ ದಾಂಡಿಗರು 48 ರನ್ಗಳ ಗುರಿಯನ್ನು ಹೊಂದಿದ್ದಾರೆ. ಇದರೊಂದಿಗೆ ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 7 ರನ್ಗಳತ್ತ. 30 ಎಸೆತಗಳಲ್ಲಿ 41 ರನ್ಗಳ ಅವಶ್ಯಕತೆ. 30 ಎಸೆತಗಳಲ್ಲಿ 41 ರನ್ಗಳ ಅವಶ್ಯಕತೆ ತಂಡದ ಗೆಲುವಿಗಾಗಿ. JS ವಿರಾಕರ್ಸ್ ತಂಡದ ಗೆಲುವಿಗಾಗಿ 30 ಎಸೆತಗಳಲ್ಲಿ 41 ರನ್ಗಳ ಅವಶ್ಯಕತೆ. 41 ರನ್ಗಳ ಅವಶ್ಯಕತೆ. ದುಗ್ಗ ಪ್ರಸನ್ನ ನೇತೃತ್ವದ ತಂಡ ಹೇಗೆ JS ವಿರಾಕರ್ಸ್ ತಂಡದ ಆಟಗಾರರನ್ನ ಕಟ್ಟಿ ಹಾಕುತ್ತೆ ಕಾದು ನೋಡೋಣ. ಚಾಂಪಿಯನ್ ತಂಡಗಳು 2 ಕೂಡ ಚಾಂಪಿಯನ್ ತಂಡಗಳು. ಸೀಸನ್ ಆವೃತ್ತಿಯ ಚಾಂಪಿಯನ್ ತಂಡ ಮೋತಿಲಾಲ್ ಓಸ್ವಾಲ್. 2 ಚಾಂಪಿಯನ್ ತಂಡಗಳ ಹಣಾಹಣಿಯಲ್ಲಿ ಯಾವ ತಂಡ ವಿಜಯದ ಮಾಲೆಯನ್ನು ಹಾಕಿಕೊಳ್ತಾ ಕಾದು ನೋಡೋಣ. ಅತ್ಯುತ್ತಮ ಬೌಲರ್ ಪ್ರದರ್ಶನ ನೀಡತಕ್ಕಂಥ ಕಳೆದ 4 ಆವೃತ್ತಿಗಳಲ್ಲಿ ಬೌಲರ್ ನೇಮ್ ಸುನಿಲ್. ಅತ್ಯುತ್ತಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನ ನೀಡತಕ್ಕಂಥ ಸುನಿಲ್ ರವರು ಕಳೆದ 4 ಆವೃತ್ತಿಗಳಲ್ಲಿ ಕೂಡ ಮೋತಿಲಾಲ್ ಓಸ್ವಾಲ್ ತಂಡಕ್ಕೆ ನೆರವಾಗ್ತಾರೆ ಕಾದು ನೋಡೋಣ. ಅತ್ಯುತ್ತಮವಂತ ಸಿಂಗಲ್ ರನ್ ಅನ್ನು ಪಡೆಯಲು ಸಫಲರಾಗ್ತಾ ಇದ್ದಾರೆ. ಸೀಮಿತವಾಗಿದೆ 1 ರನ್ಗೆ.
ಯಾವುದೇ ಉದ್ದರಿಯ ನಷ್ಟವಿಲ್ಲದೆ ರಾಘವೇಂದ್ರ ಹಾಗೂ ಸುನಿಲ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ತಮ್ಮ ತಂಡದ 2ನೇ ಓವರ್ನ ಎಸ್ತಾ ಇದ್ದಾರೆ. ಸುನಿಲ್ ಅತ್ಯುತ್ತಮವಂತ ವೈಡ್ ಅಂತ ಅಂಪೈರ್ ತೀರ್ಮಾನ ನೀಡಿದ್ದಾರೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 9ಕ್ಕೆ ಏರಿಕೆ ಆಗ್ತಾ ಇದೆ. ಕೊಂಚ ನಿಧಾನಗತಿಯಲ್ಲಿ ರನ್ನಿನ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತಾ ಕಾದು ನೋಡೋಣ ಜೆಎಸ್ ವಿರಾಕರ್ಸ್ ತಂಡ. ಅತ್ಯುತ್ತಮವಂತ ಹೊಡೆತ 6 ಆಗುತ್ತಾ ಕಾದು ನೋಡೋಣ. ಕ್ಯಾಚ್ ಅತ್ಯುತ್ತಮವಂತ ಕ್ಯಾಚ್. ಮೊದಲ ಉದ್ದರಿಯ ನಷ್ಟವಾಗ್ತಾ ಇದೆ. ಇದರೊಂದಿಗೆ ಜೆಎಸ್ ವಿರಾಕರ್ಸ್ ತಂಡದ ಮೊದಲ ಉದ್ದರಿಯ ನಷ್ಟ. ರಾಘವೇಂದ್ರ ಅವರು ವಿಕೆಟ್ ಅನ್ನು ಒಪ್ಪಿಸಿ ಪೇಲನ್ ಕಡೆ ನಡೀತಾ ಇದ್ದಾರೆ. ಸುನಿಲ್ ರವರ ಚಾಣಾಕ್ಷತನದ ಬೌಲಿಂಗ್ ಮೋತಿಲಾಲ್ ಓಸ್ವಾಲ್ ತಂಡಕ್ಕೆ ನೆರವಾಗ್ತಾ ಇದೆ. ನಾನು ಹೇಳಿದಾಗೆ ಕಳೆದ 4 ಆವೃತ್ತಿಗಳು ಕೂಡ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡಿರ್ತಕ್ಕಂಥ ಸುನಿಲ್ ರವರು ಮೊದಲ ವಿಕೆಟ್ ಅನ್ನು ಪಡೆಯುವಲ್ಲಿ ಸಫಲರಾಗ್ತಾ ಇದ್ದಾರೆ. ಇದರೊಂದಿಗೆ ತಂಡದ ಮಾಲೀಕರು ವಿಜಯ್ ರವರು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಮೊದಲ ಉದರಿಯ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 9ಕ್ಕೆ ಏರಿಕೆ ಆಗಿದೆ. ಅತ್ಯುತ್ತಮವಾದಂತ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಸುನಿಲ್ ರವರು. ವಿಜಯ್ ರವರಿಗೆ ಡಾಟ್ ಬಾಲ್ನೊಂದಿಗೆ ನಲವತ್ತೆಂಟು ರನ್ಗಳ ಗುರಿಯನ್ನು ಹೊಂದಿರತಕ್ಕಂಥ ಜೆಎಸ್ ವಿರಾಕರ್ಸ್ ತಂಡ ಕೊಂಚ ಆಮೆಗತಿಯ ಆಟವನ್ನು ಆಡ್ತಾ ಇದೆ. ಸಿಕ್ಸರ್ ಹಾಗೂ ಬೌಂಡರಿಗಳ ಅವಶ್ಯಕತೆ ತಂಡದ ಗೆಲುವಿಗೆ ಅವಶ್ಯಕತೆ ಇದೆ. ವೈಡ್ ಎಂದು ಅಂಪೈರ್ ತೀರ್ಮಾನ. ಸುನಿಲ್ ರವರು ಕೊಂಚ ಗಲಿಬಿಲಿಕೊಂಡಂತೆ ಕಾಣ್ತಾ ಇದೆ. ರಾಕ್ಸ್ ತಂಡದ ಮಾಲೀಕ ವಿಜಯ್ ಅವರು 6 ಹೊಡೆದಲ್ಲಿ ಬಂಗಾರಿ ಕಡೆಯಿಂದ 100 ರೂಪಾಯಿಗಳು. ನಮ್ಮ ಚಿತ್ರಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಂತ ಕಾಂತರಾಜ್ ಸಾಹೇಬರು ವಿಜಯ್ ರವರು 6 ಹೊಡೆದಲ್ಲಿ 500 ರೂಗಳು. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಸುನಿಲ್ ರವರಿಂದ ಡಾಟ್ ಬಾಲ್ನೊಂದಿಗೆ ವಿಜಯ್ ಅವರಿಗೆ ಕೊಂಚ ಗಲಿಬಿಲಿ ಆಗ್ತಾ ಇದೆ ಅಂತ ಅನಿಸ್ತದೆ. ಸಿಕ್ಸರ್ ಮೂಲಕ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡಬೇಕು. ಅತ್ಯುತ್ತಮವಂತ ಹೊಡೆತ 2 ರನ್ ಕನ್ವರ್ಟ್ ಆಗುತ್ತಾ ನೋಡಬೇಕು. ಸಿಂಗಲ್ ರನ್ಗೆ ಸೀಮಿತ. ಬೌಲಿಂಗ್ ವಿಭಾಗದಲ್ಲಿ ಸುನಿಲ್ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡುತ್ತಾ ಇದ್ದಾರೆ. ರನ್ನಿನ ವೇಗಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ. ಜೆಎಸ್ ವಿರಾಕರ್ಸ್ ತಂಡದ ಬ್ಯಾಟಿಂಗ್ ವಿಭಾಗಕ್ಕೂ ಕೂಡ ಕಳೆದ 4 ಸೀಸನ್ಗಳು ಕೂಡ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡತಕ್ಕಂಥ ದುಗ್ಗ ಪ್ರಸನ್ನ ನೇತೃತ್ವದ ಮೋತಿಲಾಲ್ ಓಸ್ವಾಲ್ ತಂಡ ಈ ಬಾರಿ ಕೂಡ ಅದೇ ಭರವಸೆಯೊಂದಿಗೆ ಅಂಕಣಕ್ಕೆ ಇಳಿದಿದ್ದಾರೆ. ಮೊದಲ ಪಂದ್ಯಾಟದಲ್ಲಿ ಅತ್ಯುತ್ತಮವಂತ ಬೌಲಿಂಗ್ ಪ್ರದರ್ಶನ ಸುನಿಲ್ ರವರಿಂದ ಡಾಟ್ ಬಾಲ್ನೊಂದಿಗೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 11ಕ್ಕೆ ಏರಿಕೆ ಆಗಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11, 1 ಉದರಿಯ ನಷ್ಟಕ್ಕೆ. ಗೆಲ್ಲಲು 24 ಎಸೆತಗಳಲ್ಲಿ 37 ರನ್ಗಳ ಅವಶ್ಯಕತೆ. ಗೆಲ್ಲಲು 24 ಎಸೆತಗಳಲ್ಲಿ 37 ರನ್ಗಳ ಅವಶ್ಯಕತೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ವಿಜಯ್ ಹಾಗೂ ಕಿರಣ್ ರವರು ಹೇಗೆ ತಮ್ಮ ತಂಡವನ್ನ 11, 1 ಉದರಿಯ ನಷ್ಟಕ್ಕೆ 11 ಸಂಕಷ್ಟದಿಂದ ಪಾರು ಮಾಡ್ತಾರೆ. ಕಾದು ನೋಡೋಣ. ವಿಜಯ್ ಹಾಗೂ ಕಿರಣ್ ರವರು ರನ್ನಿನ ವೇಗವನ್ನ ಹೇಗೆ ಹೆಚ್ಚು ಮಾಡ್ತಾರೆ ನೋಡಬೇಕು. ತಮ್ಮ 3ನೇ ಓವರನ್ನು ಎಸೆದಕ್ಕೆ ತಂಡ ಮೋತಿಲಾಲ್ ಓಸ್ವಾಲ್ ತಂಡ ಯಾರನ್ನ ಪರಿಚಯಿಸಿದೆ ನೋಡಬೇಕು. ಬೌಲಿಂಗ್ ವಿಭಾಗಕ್ಕೆ ಬೌಲರ್ ನೇಮ್
ರಾಜೇಶ್ ಮೋತಿಲಾಲ್ ಓಸ್ವಾಲ್ ತಂಡ ತಮ್ಮ 3ನೇ ಓವರನ್ನು ಎಸೆದಕ್ಕೆ ರಾಜೇಶ್ ರವರು ಅತ್ಯುತ್ತಮವಾದ ಹೊಡೆತ ವಿಜಯ್ ರವರಿಂದ 2 ರನ್ ಮುಖದಲ್ಲಿ ಸಫರ್ ಆಗ್ತಾರೆ. ಕಾದು ನೋಡೋಣ. ಸಿಂಗಲ್ ರನ್ಗೆ ಸೀಮಿತ ಹೊಡೆತ. ರಾಜೇಶ್ ಅತ್ಯುತ್ತಮ ಮೊದಲ ಎಸೆತವನ್ನು ಎಸೆದಿದ್ದಾರೆ. ಯಾವುದೇ ಬೌಂಡರಿ ಹಾಗೂ ಸಿಕ್ಸರ್ಗಳ ಅವಕಾಶವಿಲ್ಲದೆ ಇಂದಿನ ಅನ್ನದಾನ ಸಂತರ್ಪಣೆಯನ್ನು ಲಲಿತಾ ಟೀಚಮರ ಸ್ಮರಣಾರ್ಥವಾಗಿ ನಾಗೇಶ್ ರವರು ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಅದ್ಭುತವಾದಂತ ವಿಕೆಟ್ ಅನ್ನು ಒಪ್ಪಿಸಿ ಹೊರನಡ್ತಿದ್ದಾರೆ ಕಿರಣ್ ರವರು. 2ನೇ ಉದ್ದರಿಯ ನಷ್ಟವಾಗ್ತಾ ಇದೆ ಜೆಎಸ್ ವಿರಾಕರ್ಸ್ ತಂಡಕ್ಕೆ. ಅತ್ಯುತ್ತಮವಾದಂತ ಬೌಲಿಂಗ್ ವಿಭಾಗವನ್ನು ಹೊಂದಿರತಕ್ಕಂತ ಮೋತಿಲಾಲ್ ಓಸ್ವಾಲ್ ತಂಡ ತಮ್ಮ ಬತ್ತಳಿಕೆಗೆ 2ನೇ ವಿಕೆಟ್ ಅನ್ನ ತೆಗೆದುಕೊಳ್ತಾ ಇದೆ. ಇದರೊಂದಿಗೆ ರನ್ನಿನ ವೇಗಕ್ಕೆ ಅಲ್ಲಿಗೆ ಕಡಿವಾಣ ಆಗ್ತಾ ಇದೆ. ಸ್ಥಗಿತಗೊಂಡಿದೆ ರನ್ನಿನ ವೇಗ. ಜೆಎಸ್ ವಿರಾಕರ್ಸ್ ತಂಡದ ರನ್ನಿನ ವೇಗ ಅಲ್ಲಿಗೆ ಸ್ಥಗಿತಗೊಂಡಿದೆ. ಇಂದಿನ ಅನ್ನದಾನ ಸಂತರ್ಪಣೆಯನ್ನು ಲಲಿತಾ ಮೇಡಮ್ ಅವರ ಸ್ಮರಣಾರ್ಥವಾಗಿ ಅವರ ಮೊಮ್ಮಗನಾಗಿರ್ತಕ್ಕಂಥ ನಾಗೇಶ್ ಅವರು ಇವತ್ತು ಈ ಒಂದು ಅನ್ನದಾನ ಸಂತರ್ಪಣೆಯನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ನಾಗೇಶ್ ಅವರಿಗೂ ಮತ್ತು ಅವರ ಕುಟುಂಬಕ್ಕೆ ನಮ್ಮ PPL ಪರವಾಗಿ ಸೀಸನ್ 5ರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ವಿ. ನಾಗೇಶ್ ಅವರು. ನ್ಯೂ ಬ್ಯಾಟ್ಸ್ಮನ್ ಶೌರ್ಯ, ನಮ್ಮ ದಾಂಡಿಗರಾಗಿ ಶೌರ್ಯ ಕಳೆದ ಸೀಸನ್ಗಳಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ಬ್ಯಾಟಿಂಗ್ ಪ್ರದರ್ಶನ ನೀಡತಕ್ಕಂಥ ಶೌರ್ಯರವರು ಸಂಕಷ್ಟದಿಂದ ಪಾರು ಮಾಡ್ತಾರ. ಕಾದು ನೋಡೋಣ. ರಾಜೇಶ್ ಟು ಶೌರ್ಯ. ಅದ್ಭುತವಾದ ಹೊಡೆದ ಕ್ಯಾಚ್ ಏನಾಗುತ್ತೆ ನೋಡ್ಬೇಕು, ಕಾದು ನೋಡ್ಬೇಕು. 4 ರನ್ಗಳ ಅಂಪೈರ್ ತೀರ್ಮಾನ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವುದೇ ಗೊಂದಲಗಳಿಲ್ಲ. ದಯವಿಟ್ಟು ಸಹಕಾರ ಮಾಡಬೇಕು ಎಲ್ಲರೂ ಕೂಡ. ಮೋತಿಲಾಲ್ಸ್ ತಂಡದ ನಾಯಕರು ಮತ್ತೆ ಮಾಲೀಕರು, ರಾಕ್ಸ್ ತಂಡದ ಮಾಲೀಕರು ಮತ್ತೆ ತಂಡದ ನಾಯಕರು ಸಮಾಧಾನ ರೀತಿಯಲ್ಲಿ ಬಗೆಹರಿಸಿ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೈರ್ ಏನು ತೀರ್ಮಾನವನ್ನು ಕೊಟ್ಟಿರ್ತಾರೋ ಅದಕ್ಕೆ ತಾವೆಲ್ಲರೂ ಕೂಡ ನಿರ್ಣಯಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಓಕೆ. ದುಗ್ಗಾ ಪ್ರಸನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. 4 ರನ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ದುಗ್ಗಾ ಪ್ರಸನ್ನ ಈಗಾಗಲೇ ವಿವಾದಗಳಿಗೆ ತೆರೆ ಎಳಿತಾ ಇದ್ದಾರೆ. ಈ ಶಾಮಿಯಂದಡಿ ಇರ್ತಕ್ಕಂಥ ಎಲ್ಲರೂ ಕೂಡ ದೇವ ಊಟಕ್ಕೆ ಹೋಗ್ರ, ಊಟ ಬಸವ DC ಊಟಕ್ಕೆ ಶೌರ್ಯ 6 ಹೊಡೆದಲ್ಲಿ, ಶೌರ್ಯ ಹಾಗೂ ವಿಜಯ್ 6 ಹೊಡೆದಲ್ಲಿ ನಮ್ಮ ಚಿತ್ರಳ್ಳಿ ಠಾಣೆಯ ಸ್ತಬ್ಧಿಸಲ್ಪಟ್ಟಂತ ಕಾಂತರಾಜ್ ಸಾಹೇಬರು 500ಗಳ ಆಫರ್ ನೀಡ್ತಾ ಇದ್ದಾರೆ. ವಿಜಯ್ ಹಾಗೂ ಶೌರ್ಯ ಇಬ್ಬರಿಗೂ 500ಗಳ ಆಫರ್ 6 ಹೊಡೆದಲ್ಲಿ. ಬಂಗಾರಿ ಕಡೆಯಿಂದ 100 ರೂಪಾಯಿ 6 ಹೊಡೆದಲ್ಲಿ ವಿಜಯ್ ಅವರಿಗೆ. ಬೇಕರಿ ಕಡೆಯಿಂದ 1000 ರೂಪಾಯಿ ವಿಜಯ್ ಅವರಿಗೆ 6 ಹೊಡೆದಲ್ಲಿ. ಅದ್ಭುತವಾದಂತ ಹೊಡೆತವನ್ನು ಹೊಡೆಯಲು ವಿಫಲರಾಗಿ ಕ್ಯಾಚ್ ಅನ್ನು ಇತ್ತು ಒಳ ನಡೀತಾ ಇದ್ದಾರೆ ಶೌರ್ಯರವರು. ಇದರೊಂದಿಗೆ 3ನೇ ಉದ್ದರಿಯ ನಷ್ಟವನ್ನ ಅನುಭವಿಸ್ತಾ ಇದೆ ಜೆಎಸ್ ವಿರಾಕರ್ಸ್ ತಂಡ. ಸಂಕಷ್ಟದಲ್ಲಿ ಜೆಎಸ್ ವಿರಾಕರ್ಸ್ ತಂಡ, ಮೋತಿಲಾಲ್ ಓಸ್ವಾಲ್ ತಂಡ ಜೆಎಸ್ ವಿರಾಕರ್ಸ್ ತಂಡದ ದಾಂಡಿಗರನ್ನ ಪೇಲನ್ ಕಡೆ ಕಳಿಸ್ತಾ ಇದ್ದಾರೆ ಒಬ್ಬೊಬ್ಬರಂತೆ. ದುಗ್ಗಾ ಪ್ರಸನ್ನ ಮುಖದಲ್ಲಿ ಮಂದಹಾಸ. 3 ವಿಕೆಟ್ಗಳೊಂದಿಗೆ ಮೋತಿಲಾಲ್ ಓಸ್ವಾಲ್ ತಂಡ ಗೆಲುವಿನ ಕಡೆ ಮುಖ ಮಾಡಿದೆ ಅಂತಾನೆ ಹೇಳ್ಬಹುದು. ಇದರಿಂದ ಪಾರು ಮಾಡ್ತಾರ, ಕಾದು ನೋಡಬೇಕು. ದೀಪಕ್ ರವರು ಜೆಎಸ್ ವಿರಾಕರ್ಸ್ ತಂಡಕ್ಕೆ ಹೇಗೆ ಸಂಕಷ್ಟದಿಂದ ಪಾರು ಮಾಡ್ತಾರೆ, ಕಾದು ನೋಡಬೇಕು. ದೀಪಕ್ ನವದಾಂಡಿಗ. ದೀಪಕ್ ಬಬ್ರುವಾನ ಊಟಕ್ಕೆ ಹೋಗ್ರ. ಚಟ್ನಿ ಊಟ ಮಾಡ್ಕೊಂಬರೋಗ್ರ ಹೋಗಿ. ಔಟ್ ಆಗುತ್ತಾ ಕಾದು ನೋಡ್ಬೇಕು. ರನ್ಔಟ್ ಆಗುತ್ತಾ ಕಾದು ನೋಡೋಣ. ಇದರೊಂದಿಗೆ ರನ್ಔಟ್ ನ ಸಾಧ್ಯತೆ ಇದೆ ಅಂಪೈರ್ಗೆ. ಯಾಸ್ ಮತ್ತೊಂದು ಉದ್ದರಿಯ ನಷ್ಟದೊಂದಿಗೆ ದೀಪಕ್ ರವರು ಹೊರ ನಡೀತಾ ಇದ್ದಾರೆ. 4 ಉದ್ದರಿಯ ಪತನಗಳು. ದುಗ್ಗಾ ಪ್ರಸನ್ನ ಮುಖದಲ್ಲಿ ಮಂದಹಾಸ. 4
ಉದ್ದರಿಗಳನ್ನ ಕಳೆದುಕೊಳ್ತಾ ಇದೆ. ಸಂಕಷ್ಟದಲ್ಲಿ ಜೆಎಸ್ವಿ ರಾಕರ್ಸ್ ತಂಡ 48 ರನ್ಗಳ ಗುರಿಯನ್ನು ಹೊಂದಿರತಕ್ಕಂಥ ಜೆಎಸ್ವಿ ರಾಕರ್ಸ್ ತಂಡ ಕೊಂಚ ಗಲಿಬಿಲಿಗೊಂಡಂತೆ ಕಾಣ್ತಾ ಇದೆ. ಮೋತಿಲಾಲ್ ಓಸ್ವಾಲ್ ತಂಡದ ಅತ್ಯುತ್ತಮ ಬಿಗುವಿನ ಬೌಲಿಂಗ್, 4 ಉದ್ದರಿಗಳನ್ನ ಪಡೆಯುವಲ್ಲಿ ಸಫಲರಾಗ್ತಾ ಇದ್ದಾರೆ ಮೋತಿಲಾಲ್ ಓಸ್ವಾಲ್ ತಂಡದ ಬೌಲರ್ಗಳು. ನವದಾಂಡಿಗರಾಗಿ ಪ್ರತೀಕ್, ಕ್ಯಾಪ್ಟನ್ ಪ್ರತೀಕ್, ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ರಾಜೇಶ್ ರವರಿಂದ. ಅತ್ಯುತ್ತಮ 2 ವಿಕೆಟ್ಗಳನ್ನು ಪಡೆಯುವಲ್ಲಿ ಸಫಲರಾಗಿದ್ದರು. ರನ್ಔಟ್ ಆಗು ಕ್ಯಾಚಿಂಗ್ ವಿಭಾಗದಲ್ಲಿ ಕೀಪರ್ 1 ಕ್ಯಾಚ್ ಹಾಗೂ ರಾಜೇಶ್ ಅವರು ರನ್ಔಟ್ ಮಾಡೋದ್ರ ಮೂಲಕ 2 ಉದ್ದರಿಗಳನ್ನ ತಮ್ಮ ಓವರ್ನಲ್ಲಿ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 16. ಗೆಲ್ಲಲು 32 ರನ್ಗಳ ಅವಶ್ಯಕತೆ. 18 ಎಸೆತಗಳಲ್ಲಿ 18 ಬಾಲ್ಗಳಲ್ಲಿ 32 ರನ್ಗಳ ಗುರಿಯನ್ನ ಹೊಂದಿದೆ. ಜೆಎಸ್ವಿ ರಾಕರ್ಸ್ ತಂಡ ಸಂಕಷ್ಟದಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಬೌಂಡರಿ ಹಾಗೂ ಸಿಕ್ಸರ್ಗಳ ಭರವಸೆ. ಬೌಲರ್ ನೇಮ್ ತಿಪ್ಪೇಶ್ 4ನೇ ಓವರ್ನ ಎಸ್ತಾ ಇದ್ದಾರೆ. ಅದ್ಭುತವಾದಂತ ಮಿಡ್ ವಿಕೆಟ್ ಭಾಗದಲ್ಲಿ ಪ್ರತೀಕ್ ರವರು 1 ರನ್ ಕದಿಯಲ್ಲಿ ಸಫಲರಾಗ್ತಾ ಇದ್ದಾರೆ. 2 ರನ್ ಇಲ್ಲ. ತಿಪ್ಪೇಶ್ ಬೌಲಿಂಗ್ ವಿಭಾಗದಲ್ಲಿ ಮೋತಿಲಾಲ್ ಓಸ್ವಾಲ್ ಪರವಾಗಿ 4ನೇ ಓವರ್ನ ಎಸ್ತಾ ಇದ್ದಾರೆ. ವೈಡಿಂಗ್ ಮೊದಲೊಂದು ಅಗಲವಾದ ಎಸೆತ. ವಿಜಯ್ ಅವರ ವಿಕೆಟ್ ತೆಗೆದಲ್ಲಿ ಕಲ್ಕುಂಟಿ ಕಡೆಯಿಂದ 1000 ರೂಪಾಯಿ. ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಡಾಟ್ ಬಾಲ್ನೊಂದಿಗೆ ತಿಪ್ಪೇಶ್ ಅವರು. ವಿಜಯ್ ಅವರ ವಿಕೆಟ್ ತೆಗೆದಲ್ಲಿ ಕಲ್ಕುಂಟಿ ತಿಪ್ಪೇಶ್ ಅವರ ಕಡೆಯಿಂದ 1000 ರೂಗಳ ಆಫರ್, 1000 ರೂಗಳ ಆಫರ್ ಉರುಳಿ ತಿಪ್ಪಾರ್ ಅವರಿಗೆ ಈ ವಿಕೆಟ್ ತೆಗೆದಲ್ಲಿ 1000 ರೂಪಾಯಿ ಬಹುಮಾನ ಕಲ್ಕುಂಟೆಯಿಂದ. ಅತ್ಯುತ್ತಮವಂತ ಬೌಲಿಂಗ್ ಪ್ರದರ್ಶನ ತಿಪ್ಪೇಶ್ ಅವರಿಂದ ಡಾಟ್ ಬಾಲ್ಗಳೊಂದಿಗೆ. ಜೆಎಸ್ವಿ ರಾಕರ್ಸ್ ತಂಡ ಕೊಂಚ ಗಲಿಬಿಲಿ ಅಂತ ಕಾಣ್ತಾ ಇದೆ ತಂಡದ ದಾಂಡಿಗರು. ಇದರೊಂದಿಗೆ ಮೋತಿಲಾಲ್ ಓಸ್ವಾಲ್ ತಂಡ ಗೆಲುವಿನ ಕಡೆ ಮುಖ ಮಾಡಿದೆ ಅಂತಾನೆ ಹೇಳ್ಬೋದು. ಅತ್ಯುತ್ತಮವಂತ ಬೌಲಿಂಗ್ ಪ್ರದರ್ಶನ. ಓಕೆ, ವಿಜಯ್ ಅವರ ವಿಕೆಟ್ ತೆಗೆದಲ್ಲಿ ಯಾವುದೇ ಬೌಲರ್ ವಿಜಯ್ ಅವರ ವಿಕೆಟ್ ತೆಗೆದಲ್ಲಿ ಅವರಿಗೆ 1000 ರೂಗಳ ಆಫರ್ ನೀಡ್ತಾ ಇದ್ದಾರೆ ಕಲ್ಕುಂಟಿ ತಿಪ್ಪೇಶ್. ಅದ್ಭುತವಾದ ಹೊಡೆತ ಕ್ಯಾಚ್ ಆಗುತ್ತಾ? 1000 ರೂಗಳನ್ನ ಹಾಕೊಳ್ತಾರ ಮತ್ತೊಂದಕ್ಕೆ ನೋಡ್ಬೇಕು. ಅದ್ಭುತ ಕಲ್ಕುಂಟಿ ತಿಪ್ಪೇಶ್, ದಯಮಾಡಿ ವೇದಿಕೆ ಹತ್ರ ಬರ್ಬೇಕು. ನೀವೀಗ 1000 ರೂಪಾಯಿ ನನ್ನ ಕಡೆ ಕೊಟ್ಟು ಹೋಗ್ಬೇಕು. ತಿಪ್ಪೇಶ್ ಅವರು ವಿಕೆಟ್ ನೊಂದಿಗೆ ವಿಜಯ್ ಅವರ ವಿಕೆಟ್ ನೊಂದಿಗೆ 1000 ರೂಗಳನ್ನ ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ. ಇದರೊಂದಿಗೆ ಜೆಎಸ್ವಿ ರಾಕರ್ಸ್ ತಂಡ ಸಂಕಷ್ಟದಲ್ಲಿ ತಮ್ಮ 5 ವಿಕೆಟ್ಗಳ ಪತನದೊಂದಿಗೆ ಸಂಕಷ್ಟದಲ್ಲಿ ಜೆಎಸ್ವಿ ರಾಕರ್ಸ್ ತಂಡ ಗೆಲುವಿಗೆ ದೂರ ಆಗ್ತಾ ಇದೆ. ಮೋತಿಲಾಲ್ ಓಸ್ವಾಲ್ ತಂಡ ಕಟ್ಟಿ ಹಾಕುವಲ್ಲಿ ಸಫಲ ಆಗ್ತಾ ಇದೆ ಜೆಎಸ್ವಿ ರಾಕರ್ಸ್ ತಂಡದ ದಾಂಡಿಗರನ್ನ. ನವದಾಂಡಿಗರಾಗಿ ರಸಿಕಾ. ಈಗಾಗಲೇ ತಿಪ್ಪೇಶ್ ಅವರು 1000 ರೂಗಳನ್ನು ನೀಡಿ ಹೋಗಿರ್ತಾರೆ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ವೈಡ್ ಅಂತ ತೀರ್ಮಾನ ಇಟ್ಟಿದ್ದಾರೆ ಅಂಪೈರ್ ಅವರು. ಪಂದ್ಯಾಟ ಮುಗಿದ ತಕ್ಷಣ ಬೌಲರ್ ತಿಪ್ಪೇಶ್ ಅವರು ವೇದಿಕೆ ಬಳಿ ಬಂದು 1000 ರೂಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ರಸಿಕಾ ಔಟ್ ಆಗ್ತಾರ, ಕಾದ್ ನೋಡ್ಬೇಕು. ಎಸ್, ಮತ್ತೊಂದು ಉದ್ದರಿಯ ನಷ್ಟವನ್ನು ಅನುಭವಿಸ್ತಾ ಇದೆ ಜೆಎಸ್ವಿ ರಾಕರ್ಸ್ ತಂಡ. ತಿಪ್ಪೇಶ್ ಅವರ ಮಾರಕ ಬೌಲಿಂಗ್ ತತ್ತರಿಸಿ ಹೋಗ್ತಾ ಇದೆ ಜೆಎಸ್ವಿ ರಾಕರ್ಸ್ ತಂಡದ ದಾಂಡಿಗರು.
ಇದರೊಂದಿಗೆ ತಂಡ 19ಕ್ಕೆ ರನ್ನ ಸ್ಥಗಿತಗೊಂಡಿದೆ. 6 ಉದ್ದರಿಯ ನಷ್ಟಗಳೊಂದಿಗೆ ಜೆಎಸ್ವಿ ರಾಕರ್ಸ್ ತಂಡ 6 ಉದ್ದರಿಯ ನಷ್ಟಕ್ಕೆ 19 ರನ್ಗಳ ದುಗ್ಗ ಪ್ರಸನ್ನ ಅವರು ದಯಮಾಡಿ ವೇದಿಕೆ ಬಳಿ ಬರಬೇಕು. ತಮ್ಮ ತಂಡ ಗೆಲುವಿನ ಅಂಚಿನಲ್ಲಿ ಇದೆ. ದುಗ್ಗ ಪ್ರಸನ್ನ ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಪ್ರವೀಣ್ ರವರು. ಬೌಲರ್ ನೇಮ್ ರೋಹನ್. ಓಕೆ, ಅದ್ಭುತವಾದ ಹೊಡೆತಕ್ಕೆ ಪ್ರಯತ್ನ. ಪ್ರತೀಕ್ರಿಂದ ಯಾವುದೇ ರನ್ ಇಲ್ಲ. ಡಾಟ್ ಬಾಲ್ನೊಂದಿಗೆ ಓವರನ್ನು ಸ್ಟಾರ್ಟ್ ಮಾಡಿದ್ದಾರೆ ರೋಹನ್ ರವರು. 5ನೇ ಓವರ್ನ ಎಸ್ತಾ ಇದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಮೋತಿಲಾಲ್ ಒಸ್ವಾಲ್ ಪರವಾಗಿ. ಒಂದು ರನ್ಗಳ ಸೇರ್ಪಡೆ ಆಗ್ತಾ ಇದೆ ತಂಡದ. ಇದರೊಂದಿಗೆ 2 ರನ್ ಆಗುತ್ತಾ ಕಾದು ನೋಡ್ಬೇಕು. ರನ್ಔಟ್ ಆಗುತ್ತಾ ಕಾದು ನೋಡೋಣ. ಎಸ್, ಮತ್ತೊಂದು ಉದ್ದರಿ ನಷ್ಟಕ್ಕೆ ಪ್ರತೀಕ್. ಇದರೊಂದಿಗೆ ತಂಡದ ನಾಯಕ ಹೊರ ನಡೀತಾ ಇದ್ದಾರೆ. ಜೆಎಸ್ವಿ ರಾಕರ್ಸ್ ತಂಡಕ್ಕೆ ಮತ್ತೊಂದು ಆಘಾತವನ್ನು ಅನುಭವಿಸ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 20ಕ್ಕೆ 7 ಉದ್ದರಿಯ ನಷ್ಟವನ್ನು ಅನುಭವಿಸ್ತಾ ಇದೆ. ಸಂಕಷ್ಟದಲ್ಲಿ ಜೆಎಸ್ವಿ ರಾಕರ್ಸ್ ತಂಡ ಬೌಂಡರಿ ಹಾಗೂ ಸಿಕ್ಸರ್ಗಳ ಅವಶ್ಯಕತೆ ತಂಡದ ಗೆಲುವಿಗಾಗಿ ಇದೆ ಅಂತ ಅನಿಸ್ತಾ ಇದೆ. ನವ ದಾಂಡಿಗ ವಿನಯ್ ರವರು ಹೇಗೆ ಸಂಕಷ್ಟದಿಂದ ಪಾರು ಮಾಡ್ತಾರೆ ಕಾದು ನೋಡೋಣ. ರೋಹನ್ ರವರ ಮಾರಕ ದಾಳಿಗೆ ತತ್ತರಿಸಿ ಹೋಗ್ತಾ ಇದೆ. ಅದ್ಭುತವಾದ ಹೊಡೆತ. ಸಿಂಗಲ್ ಆಗುತ್ತಾ ಕಾದು ನೋಡಬೇಕು. 1 ರನ್ಗೆ ಸೀಮಿತ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 21ಕ್ಕೆ ಏರಿಕೆ ಆಗ್ತದೆ. 7 ದಾಂಡಿಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಜೆಎಸ್ವಿ ರಾಕರ್ಸ್ ತಂಡ ಬೌಂಡರಿ ಸಿಕ್ಸರ್ಗಳ ಅವಶ್ಯಕತೆ ತಂಡದ ಗೆಲುವಿಗಾಗಿ. ಅದ್ಭುತವಾದ ಹೊಡೆದ ಕ್ಯಾಚ್ ಆಗುತ್ತೆ ಕಾದು ನೋಡಬೇಕು. ಎಸ್, 8ನೇ ಉದ್ದರಿಯ ನಷ್ಟವನ್ನು ಅನುಭವಿಸಿದೆ. ಮಾರಕ ಬೌಲಿಂಗ್ ದಾಳಿಗೆ ರೋಹನ್ ರವರ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಗ್ತಾ ಇದೆ ಜೆಎಸ್ವಿ ರಾಕರ್ಸ್ ತಂಡದ ದಾಂಡಿಗರು. 8 ಉದ್ದರಿಯ ನಷ್ಟಗಳೊಂದಿಗೆ ತಂಡದ ಒಟ್ಟು ಮೊತ್ತ 21ಕ್ಕೆ ಸ್ಥಗಿತಗೊಂಡಿದೆ. ನವದಾಂಡಿಗರಾಗಿ ವೈಡ್ ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ನವದಾಂಡಿಗರಾಗಿ ವಿಷ್ಣು ಸ್ಟ್ರೈಕಿಂಗ್ ವಿಭಾಗದಲ್ಲಿ. ರೋಹನ್ ರವರ ಅದ್ಭುತವಾದಂತಹ ಬೌಲಿಂಗ್ ಕೈಚಳಕದಿಂದ 2 ವಿಕೆಟ್ಗಳನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಮೋತಿಲಾಲ್ ಒಸ್ವಾಲ್ ತಂಡಕ್ಕೆ ವರದಾನ ಆಗ್ತಾ ಇದ್ದಾರೆ. ಅದ್ಭುತ ಹೊಡೆತ. ಎಸ್, ಮತ್ತೊಂದು ವಿಕೆಟ್ ಪತನ. 3 ವಿಕೆಟ್ಗಳನ್ನು ಪಡೆದುಕೊಂಡು ತಮ್ಮ ತಂಡಕ್ಕೆ ಯಶಸ್ವಿ ಬೌಲರ್ ಎನಿಸಿಕೊಳ್ತಾ ಇದ್ದಾರೆ ರೋಹನ್ ರವರು. 3 ವಿಕೆಟ್ಗಳನ್ನು ಪಡೆದರೊಂದಿಗೆ ಅತ್ಯುತ್ತಮ ಮೊದಲ ಪಂದ್ಯದಲ್ಲಿ ಜೆಎಸ್ವಿ ರಾಕರ್ಸ್ ತಂಡ ತತ್ತರಿಸಿ ಹೋಗ್ತಾ ಇದೆ. 9 ವಿಕೆಟ್ಗಳೊಂದಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡು ಕೊನೆಯ ವಿಕೆಟ್ಗಳೊಂದಿಗೆ ಚಿನ್ನಿ ದಾಂಡಿಗನಾಗಿ ಕೊನೆಯ ವಿಕೆಟ್ನಲ್ಲಿ ಚಿನ್ನಿ ಕ್ರೀಸ್ನಲ್ಲಿ. ವೈಡ್. ತಂಡದ ಒಟ್ಟು ಮೊತ್ತ ಇದರೊಂದಿಗೆ 23ಕ್ಕೆ ಏರಿಕೆಯಾಗಿದೆ. 9 ಉದ್ದರಿಯ ನಷ್ಟಗಳೊಂದಿಗೆ ಕೊನೆಯ ವಿಕೆಟ್. ತಂಡಕ್ಕೆ ಗೆಲ್ಲಲು 25 ರನ್ಗಳ ಅವಶ್ಯಕತೆ.
ಅದ್ಭುತವಾದ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಅಷ್ಟೇ ಅತ್ಯುತ್ತಮವಂತ ಫೀಲ್ಡಿಂಗ್. 1 ರನ್ಗಳ ಸೀಮಿತ ತಂಡದ ಓಟ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 24ಕ್ಕೆ ಸೀಮಿತ ಆಗಿದೆ. ಕ್ಯಾಶ್ ಕೊಡ್ಬೇಕು ಬದ್ದಿಲ್ಲ ನಾವೆಲ್ಲ ತಂದು ಕೊಡೋಣ ಕ್ಯಾಶ ಅವನಿಗೆ ಫೋನ್ ಪೇ ಮಾಡ್ತಿದ್ದ. ಗೆಲ್ಲಲು ತಂಡಕ್ಕೆ 6 ಎಸೆತಗಳಲ್ಲಿ 24 ರನ್ಗಳ ಅವಶ್ಯಕತೆ. 4 ಸಿಕ್ಸರ್ ಬಂದಲ್ಲಿ ತಂಡ ಬೌಲರ್ ರಂಗಸ್ವಾಮಿ. ಚೀನೀರವರು ಹೇಗೆ ಸಿಕ್ಸರ್ ಹಾಗೂ ಬೌಂಡರಿ ಬಾರಿಸಿ ತಂಡವನ್ನ ಗೆಲುವಿನ ಅಂಚಿಗೆ ಸೇರಿಸ್ತಾರೆ ಕಾದು ನೋಡಬೇಕು. ಕೊನೆಯ ಉದ್ದರಿ ಏನಾದರೂ ಜಾದು ನಡಿಬೇಕಷ್ಟೇ. ಅದ್ಭುತವಾದ ಕ್ಯಾಚ್ ಆಗುತ್ತೆ, ಕಾದು ನೋಡಬೇಕು. ಎಸ್, 10 ವಿಕೆಟ್ಗಳನ್ನು ಉರುಳಿಸುವಲ್ಲಿ ಸಫಲ ಆಗ್ತಾ ಇದೆ ಮೊದಲ ತಂಡ. ಆಲ್ಔಟ್ ಮಾಡಿದಂತ ಮೊದಲ ತಂಡ ಮೋತಿಲಾಲ್ ಓಸ್ವಾಲ್ ತಂಡ. JS ವಿರಾಕರ್ಸ್ ತಂಡದ ಎಲ್ಲ ಬ್ಯಾಟ್ಸ್ಮನ್ಗಳನ್ನ ಪತನ ಮಾಡುವುದರೊಂದಿಗೆ ತಂಡ ಗೆಲುವಿನ ಕೇಕೆಯನ್ನ ಹಾಕ್ತಾ ಇದೆ. ಮೊದಲ ಗೆಲುವನ್ನ ಪಡೆದುಕೊಳ್ತಾ ಇದೆ ಮೋತಿಲಾಲ್ ಓಸ್ವಾಲ್ ತಂಡ. ಅತ್ಯುತ್ತಮ ಬೌಲರ್, ಬ್ಯಾಟ್ಸ್ಮನ್ ಹಾಗೂ ಫೀಲ್ಡರ್. ತಂಡದ ಎಲ್ಲ ಆಟಗಾರರು ವೇದಿಕೆ ಬಳಿ ಬರಬೇಕು. ಬೌಲರ್ ತಿಪ್ಪೇಶ್, ತಮಗೆ ಕಲ್ಕುಂಟಿ ತಿಪ್ಪೇಶ್ ಅವರು 1000 ರೂಗಳನ್ನ ನೀಡಿರುತ್ತಾರೆ. ಧನ್ಯವಾದಗಳು ಪುರಕೇಸರಿ ಬಳಗ ಇವರಿಂದ ತಿಪ್ಪೇಶ್ ಅವರಿಗೆ. ಕಲ್ಕುಂಟಿ ಪ್ರಿಂಟರ್ಸ್ ದಯಮಾಡಿ ಆಯೋಜಕರು ಬರಬೇಕು. ದಯಮಾಡಿ ಈ ತಂಡಕ್ಕೆ ನಾಗೇಶ್ ದಯಮಾಡಿ ವೇದಿಕೆ ಬಳಿ ಬರಬೇಕು. ಊಟದಿದ್ದಾರೆ ಅವರು. ಓಕೆ, ರಜಣ ಬರ್ರಿ, ನೀವು ವೇದಿಕೆ ಬಳಿ ಬರಬೇಕು. ಎಲ್ಲ ಜನರು ಈ ತಂಡದ ಆಟಗಾರರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ನೀಡ್ಬೇಕು ಬರ್ರಿ.